Hi, hello, namaste. This is Dr. Shivkumar from Shrik Ayurveda. Here we are with our podcast series. Guess who is here? Who could it be except him? Yeah, you all guessed it, I hope. It's Dr. Santosh Tadpatri sir, BAMS MD in Panchakarma, a happy face by name and nature. The one who is best known for his fantabulous Ayurvedic practice from the past 20 plus years, and the one who motivated many budding doctors like me to practice Ayurveda, and the one and only the boss himself who has shown the innovative and a different angle to the budding doctors. So let's welcome him. A hearty welcome, sir. Okay, thanks. ಸರ್, ಮೊದಲನೇದಾಗಿ ಶ್ರೀಕಾಯ ಆಯುರ್ವೇದದ ಪರವಾಗಿ ಹಾಗೂ ತಮ್ಮೆಲ್ಲರ ವಿದ್ಯಾರ್ಥಿ ಬಳಗದ ಪರವಾಗಿ ಈ ಸಂದರ್ಶನಕ್ಕೆ ಹಾರ್ಟಿ ವೆಲ್ಕಮ್ ಸರ್. ಓಕೆ, ಥ್ಯಾಂಕ್ಸ್. ಸರ್, ಎಲ್ರಿಗೂ ಇರೋ ಒಂದು ಡೌಟ್ ಏನಂತಂದ್ರೆ, ಆಯುರ್ವೇದ ಅನ್ನೋದು ವೇದಿಕ್ ಪೀರಿಯಡಲ್ಲಿ ಬರೆದಿರುವಂಥ ಒಂದು ಶಾಸ್ತ್ರ. ಅದು ಚಿಕಿತ್ಸಾ ಪದ್ಧತಿಯಾಗಿ ಈಗಿನ ಮಾಡರ್ನ್ ಡೇಸ್ ಅಲ್ಲಿ ಕೂಡ ಎಷ್ಟು ಎಫೆಕ್ಟಿವ್ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಬೇಸಿಕಲಿ ಆಯುರ್ವೇದ ಏನಿದೆಯಲ್ಲ, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆನ್ ಏನ್ಷಿಯಂಟ್ ಸೈನ್ಸ್. ಓಕೆ, ಸೈನ್ಸ್ ಇಟ್ ಈಸ್ ಎ ಪ್ರೂವ್ಡ್ ಫ್ಯಾಕ್ಟರ್. ಸೊ ಸೈನ್ಸ್ ವಿಲ್ ನೆವರ್ ಚೇಂಜ್. ನಿಮ್ದು ಏನಪ್ಪ ಅಂದರೆ ಅಪ್ರೋಚ್ ವಿಲ್ ಚೇಂಜ್ ಅಷ್ಟೇ. ಪ್ರೀವಿಯಸ್ಲಿ ಏನಂತಂದರೆ ಆಯುರ್ವೇದದಲ್ಲಿ ಆಯುರ್ವೇದ ಈಸ್ ಬೇಸ್ಡ್ ಅಪಾನ್ 4 ಥಿಂಗ್ಸ್. ಒಂದು ಪ್ರತ್ಯಕ್ಷ, ಆಪ್ತೋಪದೇಶ, ಅನುಮಾನ ಮತ್ತು ಯುಕ್ತಿ ಪ್ರಮಾಣ. ಪ್ರೆಸೆಂಟ್ಲಿ ಮಾಡರ್ನ್ ಸೈನ್ಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಅಪಾನ್ ಪ್ರತ್ಯಕ್ಷ ಪ್ರಮಾಣ. ಬಟ್ ಆಯುರ್ವೇದ ಹ್ಯಾಸ್ ಗಾಟ್ ಎ ಬ್ರಾಡರ್ ಸೆನ್ಸ್. ಸೊ ಈ 4 ಬೇಸಿಕ್ಸ್ ಮೇಲೆ ಆಯುರ್ವೇದ ಇರೋದ್ರಿಂದ ಇಟ್ ಈಸ್ ಎ ಬೆಟರ್ ಸೈನ್ಸ್ ವೆನ್ ಕಂಪೇರ್ಡ್ ವಿತ್ ಅಲೋಪತಿ, ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಎ ಗ್ರೇಟರ್ ಅಪ್ರೋಚ್ ಆ್ಯಂಡ್ greater success rate when compared to Ayurveda, when compared to allopathy. And the thing is, science is science. The thing is, we have to prove it again and again ಅಷ್ಟೇ. ಹೀಗೆ at the present situation ಅಲ್ಲಿ ಅಲೋಪತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, they do various types of research and they will prove it. These researches have been done on animals, modules, different ಇದ್ರ ಮೇಲೆ they will do it. They call it as in vitro, in vivo. ಈ ಥರ ಎಲ್ಲ ರಿಸರ್ಚಸ್ ಮಾಡಿಬಿಟ್ಟು ದೇ ಆರ್ ಪ್ರೂವಿಂಗ್ ಇಟ್. ಬಟ್ ಏನ್ಷಿಯಂಟ್ ಟೈಮಲ್ಲಿ ಆಯುರ್ವೇದ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಆನ್ ದ ಹ್ಯೂಮನ್ ಬೀಯಿಂಗ್ಸ್ ಇಟ್ ಸೆಲ್ಫ್. ಮನುಷ್ಯನ ಮೇಲೇ ಪ್ರಯೋಗ ಮಾಡಿ ಪ್ರೂವ್ ಮಾಡಿದಂಥ ಸೈನ್ಸ್, ದ ಒನ್ ಆ್ಯಂಡ್ ಓನ್ಲಿ ಸೈನ್ಸ್ ಈಸ್ ಆಯುರ್ವೇದ. ಸೊ ಐ ಥಿಂಕ್ ಆಯುರ್ವೇದ ಹ್ಯಾಸ್ ಗಾಟ್ ಎ ಗ್ರೇಟರ್ ಹೈಟ್ ವೆನ್ ಕಂಪೇರ್ಡ್ ವಿತ್ ಅದರ್ ಎನಿ ಎನಿ ಟೈಪ್ ಆಫ್ ಸೈನ್ಸ್ ರಿಲೇಟೆಡ್ ವಿತ್ ಹೆಲ್ತ್. ಸರ್, ಈಗ ಇಷ್ಟು ವರ್ಷ ಪ್ರಾಕ್ಟೀಸಲ್ಲಿ ನಿಮ್ಮ ಪ್ರಕಾರ ಆಯುರ್ವೇದ ಅಂದರೆ ಎಕ್ಸಾಕ್ಟ್ಲಿ ಏನು? ಆಯುರ್ವೇದ ಇಸ್ ದ ಸೈನ್ಸ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟಿದ್ದಾನೆ. ಇಟ್ ಈಸ್ ದ ಸೈನ್ಸ್ ವಿಚ್ ಈಸ್ ಬೇಸ್ಡ್ ಅಪಾನ್ ಪ್ರಿವೆಂಟಿವ್, ಪ್ರಮೋಷನ್ ಆ್ಯಂಡ್ ಕ್ಯೂರಿಂಗ್ ಆಫ್ ಎ ಡಿಸೀಸ್. ನೀವು ನೋಡಿ, ಯಾವುದೇ ಒಂದು ಸೈನ್ಸ್ ತೊಗೊಳ್ಳಿ. ಈಗ ಅಲೋಪತಿ ಸೈನ್ಸ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಕ್ಯೂರೇಟಿವ್ ಆಸ್ಪೆಕ್ಟ್. ಸೊ ಯು ಗೆಟ್ ಎ ಡಿಸೀಸ್, ದೇ ವಿಲ್ ಕಾನ್ಸಂಟ್ರೇಟ್ ಆನ್ ಹೌ ಟು ಕ್ಯೂರ್ ದ ಡಿಸೀಸ್. ಬಟ್ basics of the life, basic principles which have to be followed to be healthy, to protect your life, to promote your health. Promotion of health is very important. That ಈ ಕಾನ್ಸೆಪ್ಟ್ಸ್ ಮೇಲೆ ವರ್ಕ್ ಮಾಡುವಂಥದ್ದು ಆಯುರ್ವೇದ. ಸೊ ಆಯುರ್ವೇದ ಈಸ್ ಸುಪೀರಿಯರ್ ವೆನ್ ಕಂಪೇರ್ ಟು ಎನಿ ಅದರ್ ಮೆಡಿಕಲ್ ಸೈನ್ಸಸ್. ಸರ್, ಮುಂದಿನ ಕ್ವಶನ್ ಏನಂತಂದರೆ, ಯಾಕೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ BAMS ಆದಮೇಲೆ ಅಲೋಪತಿ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡೋ ಹಂಬಲ ವ್ಯಕ್ತಪಡಿಸ್ತಾರೆ ಮತ್ತು ಅಲೋಪತಿ ಪ್ರಾಕ್ಟೀಸ್ಗಳು ಜಾಸ್ತಿ ಒಲವು ತೋರಿಸ್ತಾರೆ? ಯಾಕಂತಂದರೆ ಬಿಕಾಸ್ ಆಫ್ ಲ್ಯಾಕ್ ಆಫ್, ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್, ಸೆಕೆಂಡ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಆ್ಯಂಡ್ ಥರ್ಡ್ ಥಿಂಗ್ ಏನಪ್ಪ ಅಂತಂದರೆ ನಮ್ಮದು ವಾಟ್ ವಿ ಥಿಂಕ್ ಈಸ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ವಾಟ್ ವಿ ಹ್ಯಾವ್. ಹೀಗೆ ವಾಟ್ ದ ಸೈನ್ಸ್ ಯು ಹ್ಯಾವ್ ಸ್ಟಡೀಡ್, ಆ ಸೈನ್ಸ್ ಮೇಲೆ ಫಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಬೇಕು. ಸೆಕೆಂಡ್ ಥಿಂಗ್ ಈಸ್ ಯು ಶುಡ್ ಹ್ಯಾವ್ ಪ್ರಾಪರ್ ಎಕ್ಸ್ಪೋಜರ್. ಹೀಗೆ ಥಿಯರಾಟಿಕಲಿ ಯು ಸ್ಟಡಿ ಎ ಲಾಟ್. ವಿರೇಚನ ಈಸ್ ಎ ಪ್ರೊಸೀಜರ್ ವಿಚ್ ಈಸ್ ಡನ್ ಇನ್ ದಿಸ್ ವೇ, ಇನ್ ದಿಸ್ ಮ್ಯಾನರ್, ಎವ್ರಿಥಿಂಗ್. ಬಟ್ ಯಾವಾಗ ಒಂದು 100 ಪೇಷಂಟಿಗೆ ನೀವು ವಿರೇಚನ ಮಾಡಿಸಿದರೆ ಯು ವಿಲ್ ಹ್ಯಾವ್ ಕಾನ್ಫಿಡೆಂಟ್ ಆ್ಯಂಡ್ ಯು ವಿಲ್ ನೋ ದ ಔಟ್ಕಮ್ ಆಫ್ ದ ವಿರೇಚನ. ದ ಸೇಮ್ ಥಿಂಗ್ ಈಸ್ ಲ್ಯಾಕಿಂಗ್ ಇನ್ ದ ಟುಡೇಸ್ ಕಾಲೇಜಸ್ ಸಿನಾರಿಯೋ. ಎಷ್ಟೋ ಕಾಲೇಜಸಲ್ಲಿ ಏನಾಗಿದೆ ಅಂದರೆ ಪ್ರಾಕ್ಟಿಕಲಿ ಇಟ್ ಈಸ್ ಕಂಪ್ಲೀಟ್ಲಿ ಜೀರೋ. ದೇ ಡೋಂಟ್ ಹ್ಯಾವ್ ಎನಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಆ ಮಕ್ಕಳು ಹೊರಗಡೆ ಬಂದು
ನೀವು ಆಯುರ್ವೇದ ಪ್ರಾಕ್ಟೀಸ್ ಮಾಡಿ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಸೊ ಅಲೋಪತಿ ಎಕ್ಸ್ಪೋಜರ್ ಈಸ್ ವೆರಿ ಈಸಿ ಫಾರ್ ಯು. ಟುಡೇ ಇನ್ ದ ಪ್ರೆಸೆಂಟ್ ಸಿನಾರಿಯೋ ಯು ಸಿ ಮೆನಿ ಆಫ್ ದ SSLC failed ಸ್ಟೂಡೆಂಟ್ಸ್ ಆರ್ ಪ್ರಾಕ್ಟೀಸಿಂಗ್ ಅಲೋಪತಿ. ಕ್ವಾಕ್ಸ್ ಅಂತಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹಳ್ಳಿಯಲ್ಲೆಲ್ಲ. ಸೊ ಅಲೋಪತಿ ಸೈನ್ಸ್ ಈಸ್ ವೆರಿ ಈಸಿ ಟು ಅಸೆಸ್ ಆ್ಯಂಡ್ ವೆರಿ ಈಸಿ ಟು ಪ್ರಾಕ್ಟೀಸ್, ಬಟ್ ಆಯುರ್ವೇದ ಈಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಆಯುರ್ವೇದದಲ್ಲಿ ಲ್ಯಾಕ್ ಆಫ್ ಎಕ್ಸ್ಪೋಜರ್ ಈಸ್ ದ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ. ಸೊ ಒನ್ಸ್ ಇಫ್ ಯು ಗೆಟ್ ಎ ಪ್ರಾಪರ್ ಎಕ್ಸ್ಪೋಜರ್ ದೇರ್ ವಿಲ್ ಬಿ ಎ ಕಾನ್ಫಿಡೆನ್ಸ್ ಇನ್ ಯು. ನೋಡಿ ಈಗ ಹೇಳ್ತೀನಲ್ವಾ, ಸಕ್ರೆ ಸಿಹಿ ಇದೆ ಅಂತ ಹೇಳಿದರೆ ಎಷ್ಟು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪ್ಲೇನ್ it is white in color, it has got, but the real taste of sugar can be only seen when you put it on your tongue, alva. The same thing is the beauty of Ayurveda ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ when you really practically experience it. ಪ್ರತ್ಯೇಕವಾಗಿ ನೀವೊಂದು ವಿರೇಚನ ಮಾಡ್ಕೊಂಡು ನೋಡಿ, you will know the beauty of what is ವಿರೇಚನ. ಯಾಕಂದರೆ the only thing in the today's scenario which can protect your health ಅಂತಂದರೆ it is only Ayurveda. Detoxification of the body by Panchakarma procedures will prevent you from many of the diseases including cancer. Such is the beauty of Ayurveda. So, ಈ ರೀತಿಯಾದಂಥ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಬೇಕಂತಂದರೆ there should be more and more of researches and there should be more and more of exposure to the students. Then naturally Ayurveda will grow and naturally Ayurvedic students will practice Ayurveda. ಸರ್, ಈಗ ಆಲ್ರೆಡಿ ಕಾಲೇಜಲ್ಲಿ ಏನು ಎಕ್ಸ್ಪೋಜರ್ ಇರೋಂಗಿಲ್ಲ. ಸೊ ಅಂಥ ಹುಡುಗರು ಆಯುರ್ವೇದನೇ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅವ್ರು ಫಾಲೋ ಮಾಡಬೇಕಾಗಿರೋ ಒಂದಿಷ್ಟು ಟಿಪ್ಸ್ ಏನಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ದ ಬೇಸಿಕ್ ಥಿಂಗ್ ಈಸ್ ಇಫ್ ಯು ಗೋ ಇನ್ ಟು ಎನಿ ಫೀಲ್ಡ್, ಮೇ ಬಿ ಆಯುರ್ವೇದ ಇರಲಿ, ಅಲೋಪತಿ ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ದ ಬೇಸಿಕ್ ಥಿಂಗ್ ಈಸ್ ಫಸ್ಟ್ ಈಸ್ ದ ಬೇಸಿಕ್ ನಾಲೆಜ್ ಆಫ್ ದ ಸೈನ್ಸ್. ಸೊ ಬೇಸಿಕ್ ನಾಲೆಜ್ ಆಫ್ ದ ಸೈನ್ಸ್ ಈಸ್ ನಥಿಂಗ್ ಬಟ್ ಥಿಯರಾಟಿಕಲ್ ನಾಲೆಜ್. ಸೊ ಥಿಯರಾಟಿಕಲ್ ನಾಲೆಜ್ ನ್ಯಾಚುರಲಿ ಟು ಸಮ್ ಎಕ್ಸ್ಟೆಂಟ್ ಎವ್ರಿ ಸ್ಟೂಡೆಂಟ್ ವಿಲ್ ಗೆಟ್ ಇಟ್ ಇನ್ ದ college. Okay, then it has to be converted into practical knowledge. That's very important, alva. ಈಗ ನೀವು ಹೇಳ್ತೀರಾ ಮಾಂಸಸ್ಯ ಮಾಂಸ ವೃದ್ಧಿ. ಓಕೆ, ಹೌ ಇಟ್ ಹ್ಯಾಪನ್ಸ್? ಹ್ಯಾವ್ ಸೀನ್? ನೀವು ಮಾಂಸ ಕೊಟ್ಬಿಟ್ಟು ಯಾರಲ್ಲಿ ಮಾಂಸ ವೃದ್ಧಿ ಆಗಿದ್ದು ನೋಡಿದ್ದೀರಾ? ನೋಡಿದ್ರೆ ವಿಲ್ ಗೆಟ್ ಎ ಕಾನ್ಫಿಡೆನ್ಸ್. ದ ಥಿಂಗ್ ಈಸ್ ದಟ್. ಈಗ ನಾವು ಹೇಳ್ತೀವಿ ಬಸ್ತಿ, ಎರಡು ಮೂಲಾದಿ ನಿರುವ ಬಸ್ತಿ ವಿಲ್ ಕ್ಯೂರ್ ಸಯಾಟಿಕಾ ಅಂತ ಹೇಳ್ತೀವಿ. ಹೌ ಇಟ್ ಕ್ಯೂರ್ಸ್ ಅಂತಂದು ನೀವೊಂದು no need to do any research, just you implement it in 8 to 10 patients. 8 to 10 patients, if they get cured, you will get the confidence. That is what is needed in the present scenario. Students ಏನು ಮಾಡಬೇಕು ಅಂತಂದರೆ, the thing is, the main, whatever it may be, whenever a patient comes to you, the main thing is history taking. So first ಏನು ಮಾಡ್ತೀರಿ, you take the history of the patient, then you will go for necessary investigations and you will come to a differential diagnosis and to a final diagnosis. So final diagnosis ಆದಮೇಲೆ then the role of treatment comes. So treatment role ಅಂದ್ರೇನು? ನಮ್ಮ ಆಯುರ್ವೇದದಲ್ಲಿ ಇರೋದು ಮೇನ್ಲಿ there are two aspects. One is shamana and another is shodhana. So what shodhana we can implement in that patient and what shamana aushadhis we have to give. This concept of shamana and shodhana, ಇದನ್ನು ನೀವು ಪರ್ಫೆಕ್ಟಾಗಿ ಇದ್ರ ಬಗ್ಗೆ ನೀವು ನಾಲೆಜ್ ತೊಗೊಂಡ್ರೆ you can very easily practice Ayurveda. ಸರ್, ವಾಟ್ ಮೇಡ್ ಯು ಪ್ರಾಕ್ಟೀಸ್ ಆಯುರ್ವೇದ? ನಿಮ್ಗೆ ಯಾಕೆ ಆಯುರ್ವೇದನೇ ಪ್ರಾಕ್ಟೀಸ್ ಮಾಡಬೇಕು ಅನ್ನಿಸ್ತು? Actually, after the completion of my BAMS, I seriously thought once, ಮುಂದೆ ನಾನು ಯಾವತ್ತಾದರೂ ಪ್ರಾಕ್ಟೀಸ್ ಮಾಡುವಾಗ somebody may ask me to give Ayurvedic treatment. Then what I should do? Being an Ayurvedic doctor, and previously I had an influence of Ayurveda in my family. Namajji, she was also a good Ayurvedic practitioner. Namajja, he was also a very good Ayurvedic practitioner. And ನಮ್ಮ ಫ್ಯಾಮಿಲಿಯಲ್ಲಿ ಬಂದಿರೋದ್ರಿಂದ I had a craze to practice Ayurveda. So I thought I should practice Ayurveda. So I started gaining knowledge and I succeeded in it. ಸರ್, ನಿಮ್ಮ ಒಪಿನಿಯನ್ ಪ್ರಕಾರ ಯಾಕೆ BAMS ಮುಗಿದ ಮೇಲೂ ಕೂಡ ಸ್ಕಿಲ್ಫುಲ್ ಮತ್ತು ಎಫಿಷಿಯಂಟ್ ಡಾಕ್ಟರ್ಸ್ ಹೊರಗಡೆ ಬರ್ತಾ ಇಲ್ಲ? Lack of practical knowledge, directly I have told you. ಯಾಕಂದರೆ ಹೇಳ್ತೀನಲ್ಲ, the thing is, the main basic points are Shamana and Shodhana. The beauty of Ayurvedic medicine is simple. You take ಒಂದು ಸಿಂಪಲ್ ಕಾನ್ಸೆಪ್ಟ್ ತಗೊಳ್ಳಿ, ಅಥವಾ ಯು ಟೇಕ್ ಎ ಸಿಂಪಲ್ ಮೆಡಿಸಿನ್, ದಟ್ ಈಸ್ ಆರೋಗ್ಯವರ್ಧಿನಿ ವಟಿ. ಓಕೆ, ಆರೋಗ್ಯವರ್ಧಿನಿ ವಟಿ ಇಂಗ್ರೀಡಿಯೆಂಟ್ಸ್ ಏನು? ಆ್ಯಕ್ಚುಲಿ ಏನಾಗಿಬಿಟ್ಟಿದೆ ಅಂತಂದರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಲರ್ನ್ ಎವ್ರಿಥಿಂಗ್. ಒಂದು ದೇ ವಿಲ್
learn up to the diagnosis very easily. Patient examination agli, diagnosis, they will come to a diagnosis. After diagnosis, what line of treatment I have to implement, which medicines I have to select, and how to select. It's very important. For example, ನಮ್ಮ ಆಯುರ್ವೇದಿಕ್ಕಿಗೆ ಮತ್ತು ಅಲೋಪತಿಗೆ ಡಿಫರೆನ್ಸ್ ಏನು ಅಂತಂದರೆ, ವೆನ್ ಯು ಟೇಕ್ ಎ ಮೆಡಿಸಿನ್, ಅಲೋಪತಿ ಮೆಡಿಸಿನ್ಸ್ ಹ್ಯಾಸ್ ಗಾಟ್ ಎ ಮಿನಿಮಮ್ ನಂಬರ್ ಆಫ್ ಇಂಗ್ರೀಡಿಯೆಂಟ್ಸ್. ಫಾರ್ ಎಕ್ಸಾಂಪಲ್ 2-3 ಇಂಗ್ರೀಡಿಯೆಂಟ್ಸ್ ಇರುತ್ತೆ. ವೆರಾಸ್ ಆಯುರ್ವೇದಿಕ್ ಮೆಡಿಸಿನ್ಸ್ ಕಂಟೆನ್ 40, 50 ಅಪ್ ಟು 100 ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಆ್ಯಂಡ್ ಇಂಡಿಕೇಶನ್ಸ್ ಬಂದಾಗೆ, ಫಾರ್ ಎಕ್ಸಾಂಪಲ್ ಪ್ಯಾರಾಸೆಟಮಾಲ್ ಕಂಟೇನ್ಸ್ ಅಸಿಟಾಫೆನಾಮಿನ್ ಆ್ಯಂಡ್ ಇಟ್ ಈಸ್ ಎ ಆ್ಯಂಟಿಪೈರೆಟಿಕ್ ಆ್ಯಂಡ್ ಅನಾಲ್ಜಿಸಿಕ್ ಆ್ಯಂಡ್ ಆ್ಯಂಟಿ ಡ್ರಗ್ ಅಂತ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾನೆ. ಇಫ್ ಯು ಕಮ್ ಟು ಆಯುರ್ವೇದ, ಎ ಮೆಡಿಸಿನ್ ಹ್ಯಾಸ್ 10 to 12 indications. For example, if you take Chandraprabhavati, it has been indicated even in case of Swasakasa also. It is indicated in Mutrakruchra, Mutragata, Mutrashmari, Shukradosha, Pradhara. Many indications are there. So, the student will be confused where to use it. So, this is the main cause. So, ಏನು ಮಾಡಬೇಕು ಅಂತಂದರೆ, based upon the ingredients, which is the main ingredient, which is the rasaushadhi in it, which is the medicine which has been put in the extract, ಇದನ್ನೆಲ್ಲ ಅಸೆಸ್ ಮಾಡಿ we should come to a specific indication of the drug. So according to me, ಆರೋಗ್ಯವರ್ಧಿನಿ ವಟಿ ಏನಿದೆಯಲ್ಲ, it contains Trirutta has its main ingredient. So it is mainly indicated in case of Yakrut Pliha Vikara, that is Yakrut Pliha Shota, hepatosplenomegaly, in case of Tok Vikara. Tok Vikaradalli, how it acts? It acts as a Nitya Virechana Dravya. So, in case of chronic skin disease, when there is need of detoxification, regularly, we have to adopt Arogyavardhini Rasa. So, ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ if a Ayurvedic student understands, he can practice in a better way and he will get very good results. ಸರಿ, ನೀವು ಹಾಗೆ ರಸೌಷಧಿ ಬಗ್ಗೆ ಹೇಳಿದ್ರಿ. ಸೊ ಮೆಜಾರಿಟಿ ಆಫ್ ಡಾಕ್ಟರ್ಸ್ ರಸೌಷಧಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೆದರ್ತಾರೆ. ಆಮೇಲೆ ಅವ್ರ ಸ್ಟೂಡೆಂಟ್ಸ್ಗೂ ಕೂಡ ರಸೌಷಧಿ ಪ್ರಾಕ್ಟೀಸ್ ಮಾಡೋದು ಬೇಡ ಅಂತ ಹೇಳ್ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸೊ ದೇ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಬೇಸ್ ಫಾರ್ ಇಟ್. ಈಗ ಏನ್ಷಿಯಂಟ್ ಟೈಮಲ್ಲಿ ನಮ್ಮ ಆಚಾರ್ಯಸ್ ಇಷ್ಟೆಲ್ಲ ರಿಸರ್ಚ್ ಮಾಡಿ ಇಷ್ಟೆಲ್ಲ ಮಾಡಿ ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆ್ಯಂಡ್ ದೇ ಹ್ಯಾವ್ ಅಡ್ವೈಸ್ಡ್ ಟು ಯೂಸ್ ರಸೌಷಧೀಸ್ ಅಲ್ವಾ. ವೆನ್ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಆಚಾರ್ಯಸ್, ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಬೇಸ್ ಅಲ್ವಾ. ಬಟ್ ಇನ್ ಮೈ ಪ್ರಾಕ್ಟೀಸ್, ನಾನು ನೋಡಿದ ಪ್ರಕಾರ I have not got any complications with any of the rasaushadhis, provided you use it from a recognized good company. That's my only criteria. For example, nodi, Achintya Shakti, miracle drugs. Yaudu? You go into the classics, only rasaushadhis have been told. If you want rasayana effect, you have to adopt rasaushadhis. If you want to give quick results, you have to adopt rasaushadhis. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂತಂದರೆ, ಈ ಸನ್ನಿಪಾತಜ ಜ್ವರದಲ್ಲಿ ಬೃಹತ್ ಕಸ್ತೂರಿ ಭೈರವ ರಸ ಮತ್ತು ಜಯಮಂಗಲ ರಸ ಹ್ಯಾಸ್ ಬೀನ್ ಇಂಡಿಕೇಟೆಡ್ ಆ್ಯಸ್ ಎಮರ್ಜೆನ್ಸಿ ಡ್ರಗ್ಸ್. ಅಂಜನಾ ಆಫ್ ಜಯಮಂಗಲ ರಸ ಶುಡ್ ಬಿ ಡನ್ ವೆನ್ ದ ಪೇಷಂಟ್ ಈಸ್ ಅನ್ಕಾನ್ಷಿಯಸ್ ಇನ್ ಕೇಸ್ ಆಫ್ ಸನ್ನಿಪಾತಜ ಜ್ವರ ಅಂತಂದು ಒಂದು ಇಂಡಿಕೇಶನ್ ಹೇಳ್ತಾನೆ. ಸೊ ಇಟ್ ಈಸ್ ಅ ಮಿರಾಕಲ್ ಡ್ರಗ್. It is an emergency condition. So, emergency condition nalli, we have to adopt rasaushadhis. Now, according to my experience, in my 20 years of experience, I have used the rasaushadhis heavily in patients, heavily in my family members, heavily in my friends, and I have got wonderful results without even a single complication, provided you select it from a good company. ಬಿಕಾಸ್ ಈಗ ನೋಡಿ, ನೀವು ಯಾವುದೇ ಒಂದು ಮೆಡಿಸಿನ್ ಪ್ರಿಪೇರ್ ಆಯಿತು ಅಂತಂದರೆ ದೇ ವಿಲ್ ಫಾಲೋ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ವಾ. ಸ್ಟ್ಯಾಂಡರ್ಡೈಜೇಷನ್ ಇರುತ್ತೆ. ಆ್ಯಂಡ್ ದೇ ವಿಲ್ ಹ್ಯಾವ್ ಎ ಪರ್ಫೆಕ್ಟ್ ಬ್ಯಾಚ್ ನಂಬರ್ ಫಾರ್ ದಟ್. ವೆನ್ ಯು ಹ್ಯಾವ್ ಯೂಸ್ಡ್ ದಟ್ ಡ್ರಗ್ ಇನ್ ಎ ಪೇಷಂಟ್ ಆ್ಯಂಡ್ ಇಟ್ ಈಸ್ ಕ್ರಿಯೇಟಿಂಗ್ ಕಾಂಪ್ಲಿಕೇಶನ್ಸ್, ಯು ಕ್ಯಾನ್ ಸೂ ದ ಕಂಪ್ನಿ ಅಲ್ವಾ. ದೇರ್ ವಿಲ್ ಬಿ ಸಮ್ ಮಿಸ್ಟೇಕ್. ವೆನ್ ಯು ಪರ್ಚೇಸ್ ಇಟ್ ಫ್ರಮ್ ಎ ಲೋಕಲ್ ಕಂಪ್ನಿ ವಿತೌಟ್ ಆಲ್ ದ ಸ್ಟ್ಯಾಂಡರ್ಡೈಜೇಷನ್ ಪಾಲಿಸೀಸ್ which have not been followed, you cannot question them. But ನನ್ನ ಎಕ್ಸ್ಪೀರಿಯನ್ಸಲ್ಲಿ rasaushadhis are the best medicines which will give wonderful results. When you come to a disease, ನಮ್ಮ ಆಯುರ್ವೇದದಲ್ಲಿ the diseases have been classified as sadhya,
ಕಷ್ಟ ಸಾಧ್ಯ, ಯಾಪ್ಯ ಮತ್ತು ಅಸಾಧ್ಯ ಅಂತ ಹೇಳಿದಾನಲ್ವ. ವೆನ್ ನೀವು ಕಷ್ಟ ಸಾಧ್ಯ, ಯಾಪ್ಯ ಮತ್ತು ಅಸಾಧ್ಯ ರೋಗಗಳಲ್ಲಿ ವಿತೌಟ್ ರಸೌಷಧೀಸ್ ಯು ಕೆನಾಟ್ ಗಿವ್ ವೆರಿ ಗುಡ್ ರಿಸಲ್ಟ್ಸ್. ಕಾಷ್ಟೌಷಧೀಸ್ ಹ್ಯಾವ್ ಗಾಟ್ ದ ಲಿಮಿಟೇಷನ್ಸ್. ಕಾಷ್ಟೌಷಧೀಸ್ ರಿಸಲ್ಟ್ ಕೊಡಲ್ಲ ಅಂತಲ್ಲ, ಬಟ್ ಇಫ್ ವಿ ಆ್ಯಡ್ ರಸೌಷಧೀಸ್ ವಿತ್ ಕಾಷ್ಟೌಷಧೀಸ್ ವಿ ವಿಲ್ ಗೆಟ್ ಆ್ಯಡೆಡ್ ಬೆನಿಫಿಟ್ಸ್ ಆ್ಯಂಡ್ ಕ್ವಿಕ್ ರಿಸಲ್ಟ್ಸ್. ಸರ್, ಈಗ ರಸೌಷಧಿ ನಾವು ಮಕ್ಕಳೊಳಗೆ ಅಥವಾ ಈಗ ಡಿಜೆನರೇಟಿವ್ ಕಂಡೀಷನ್ಸ್ ಅಲ್ಲೂ ಕೂಡ ಕೊಡ್ಬೋದಾ? ಡೆಫಿನೆಟ್ಲಿ. ಬಟ್ ಕುಮಾರ ಕಲ್ಯಾಣ ರಸ ಹ್ಯಾಸ್ ಬಿನ್ ಟೋಲ್ಡ್. ಎಲ್ಲಿ ನೀವು ನೋಡಿ, ವೆನ್ ಯು ಗೋ ಥ್ರೂ ದ ಕ್ಲಾಸಿಕ್ಸ್, ಈಸ್ ದೇರ್ ಎನಿ ಕಾಂಟ್ರಾಇಂಡಿಕೇಶನ್ಸ್ ಮೆನ್ಷನ್ಡ್ ಫಾರ್ ದಟ್? ಈಗ ನೀವು ಫಾರ್ ಎಕ್ಸಾಂಪಲ್ ಸುವರ್ಣ ಬಿಂದು ಪ್ರಾಶನ ಈಸ್ ಬೀಯಿಂಗ್ ಡನ್ ವೆರಿ ಪಾಪ್ಯುಲರ್ಲಿ ಆಲ್ ಓವರ್ ದ ವರ್ಲ್ಡ್ ಅಲ್ವಾ. ಸುವರ್ಣ ಬಿಂದು ಪ್ರಾಶನದಲ್ಲಿ ಯು ಆರ್ ಹ್ಯಾಸಿಂಗ್ ಸುವರ್ಣ ಭಸ್ಮ. ಇಟ್ ಈಸ್ ಅ ರಸೌಷಧಿ. ಮತ್ತು ಮಕ್ಕಳಲ್ಲಿ ಕೊಡಬಾರ್ದಂದ್ರೆ ಹುಟ್ಟಿದ ಮಕ್ಕಳಲ್ಲಿ ಹುಟ್ಟಿದ ಮಗುವಿನಿಂದ ಆನ್ ದ ಡೆತ್ ಬೆಡ್ ಇರುವಂಥ ಒಂದು ಪೇಷಂಟಿಗೂ ವಿ ಕ್ಯಾನ್ ಯೂಸ್ ರಸೌಷಧೀಸ್ ವಿಥೌಟ್ ಎನಿ ಹೆಸಿಟೇಷನ್. ಐ ವಿಲ್ ಟೆಲ್ ಯು ಆನ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನನ್ನ ಮಗಳು ಶಿ ವಾಸ್ ಆನ್ ದ ಹುಟ್ಟಿ 3 ದಿವಸ ಆಗಿತ್ತು ಜಸ್ಟ್. ಶಿ ವಾಸ್ ಹ್ಯಾವಿಂಗ್ ಸೀವಿಯರ್ ಕ್ರ್ಯಾಂಪ್ಸ್ ಇನ್ ಹರ್ ಅಬ್ಡಾಮಿನ್ ಆ್ಯಂಡ್ ಶಿ ಹ್ಯಾಡ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ಐ ರಿಯಲಿ ಟೆಲ್ ಯು, ನಾನು ಶ್ವಾಸಕಾಸ ಚಿಂತಾಮಣಿ ರಸ ಮತ್ತು ಕುಮಾರ ಕಲ್ಯಾಣ ರಸ ಇವೆರಡನ್ನು ತಂದುಬಿಟ್ಟು ಪೌಡ್ರ್ ಮಾಡಿ ಐ ಮಿಕ್ಸ್ಡ್ ವಿತ್ ಮಿಲ್ಕ್ ಆ್ಯಂಡ್ ಡ್ರಾಪ್ ಕೊಟ್ಟರೆ ವಿತಿನ್ ಎ ಸ್ಪ್ಯಾನ್ ಆಫ್ 2 hours ಶಿ ಕಂಪ್ಲೀಟ್ಲಿ ಗಾಟ್ ರಿಲೀಫ್ ಆ್ಯಂಡ್ ಶಿ ಹ್ಯಾಡ್ ಎ ಗುಡ್ ಸ್ಲೀಪ್. ದಿಸ್ ಈಸ್ ಮೈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿತ್ ರಸೌಷಧೀಸ್. ಮಕ್ಕಳಲ್ಲಿ ಕೊಡಬಹುದು. ಆ್ಯಂಡ್ ಸಾಯುವಂಥ ಇದರಲ್ಲಿ ದೇರ್ ಆರ್ ಮೆನಿ ಲೈಫ್ ಸೇವಿಂಗ್ ಡ್ರಗ್ಸ್. ಫಾರ್ ಎಕ್ಸಾಂಪಲ್ ಸಿದ್ಧ ಮಕರ ಧ್ವಜ ರಸ. ಈ ಎಮರ್ಜೆನ್ಸಿ ಮೆಡಿಸಿನಲ್ಲಿ ವೆನ್ ದ ಪೇಷಂಟ್ ಈಸ್ ಆನ್ ದ ಡೆತ್ ಬೆಡ್ ಯು ಗಿವ್ ಸಿದ್ಧ ಮಕರ ಧ್ವಜ ರಸ, ಇಟ್ ವಿಲ್ ಸ್ಟಿಮ್ಯುಲೇಟ್ ಹಿಮ್ ಲೈಕ್ ಎನಿಥಿಂಗ್. ಸರ್, ಇದಿಷ್ಟೆಲ್ಲ ಹೇಳಿದ ಮೇಲೂ ಕೂಡ ತುಂಬ ಜನ ಪ್ರಾಕ್ಟೀಷ್ನರ್ಸ್ ಅವರ ಪ್ರಾಕ್ಟೀಸ್ನ ಟ್ರಾನ್ಸ್ಪರೆನ್ಸಿ ಬಿಟ್ಕೊಡಲ್ಲ. ಈಗ ನಾವು ಕಷ್ಟಪಟ್ಟು ಅವ್ರ ಹತ್ರ ಕಲಿಯೋಕ್ಕಂತ ಹೋದರೂ ಕೂಡ ಅವ್ರು ತಮ್ಮ ಟ್ರಾನ್ಸ್ಪರೆನ್ಸಿ ಬಿಟ್ಕೊಡಲ್ಲ. ಅಂಥವ್ರಿಗೆ ನಿಮ್ಮ ಮಾತೇನು? ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅಲೋಪತಿ ಆ್ಯಂಡ್ ಆಯುರ್ವೇದ ಅಲ್ವಾ. ವೆನ್ ಯು ಗೋ ಟು ಅಲೋಪತಿ ಡಾಕ್ಟರ್ಸ್, ದೇ ವಾಂಟ್ ದೇರ್ ಸೈನ್ಸ್ ಟು ಸ್ಪ್ರೆಡ್, ದೇ ವಾಂಟ್ ದೇರ್ ಸೈನ್ಸ್ ಟು ಡೆವಲಪ್. ಸೊ ಆ ಒಂದು ಇಂಟೆನ್ಷನಿಂದ ಏನು ಮಾಡ್ತಾರೆ, ವಾಟ್ ಎವರ್ ದ ರಿಸರ್ಚಸ್ ಹ್ಯಾವ್ ಬೀನ್ ಡನ್, ವಾಟ್ ಆರ್ ದ ಏನಪ್ಪ ಅಂತಂದರೆ ಡೆವಲಪ್ಮೆಂಟ್ಸ್ ವಿಚ್ ಆರ್ ಬೀಯಿಂಗ್ ಹ್ಯಾಪನಿಂಗ್ ಇನ್ ದೇರ್ ಸೈನ್ಸ್, ದೇ ಆರ್ ಬೀನ್ ಪಬ್ಲಿಷ್ಡ್. ಇದೆ ನಮ್ಮ ಆಯುರ್ವೇದ ಯಾಕೆ ಇಟ್ ಈಸ್ ಲ್ಯಾಕಿಂಗ್ ಬಿಹೈಂಡ್ ಅಂತಂದರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ರಿಸರ್ಚ್, ಲ್ಯಾಕ್ ಆಫ್ ಪಬ್ಲಿಕೇಶನ್ಸ್ ಆ್ಯಂಡ್ ಲ್ಯಾಕ್ ಆಫ್ ಎಕ್ಸ್ಪೋಜರ್ ಆ್ಯಂಡ್ ಲ್ಯಾಕ್ ಆಫ್ ಸ್ಪ್ರೆಡಿಂಗ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಇದೇನಾಗಿದೆ ಅಂತಂದರೆ ಈ ಸಿನಾರಿಯೋ ಶುಡ್ ಬಿ ಚೇಂಜ್ಡ್. ವಿ ಶುಡ್ ಸ್ಪ್ರೆಡ್ ದ ನಾಲೆಜ್ ಫ್ರಮ್, ಯಾಕಂದರೆ ಇಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟು ದ ನೆಕ್ಸ್ಟ್ ಜನ್ರೇಷನ್. ಈಗ ನೀವು ಮುಂಚೆಲ್ಲ ನೋಡಿದ್ದೀರಾ, ಎಷ್ಟೋ ಜನ ಏನಂತಂದರೆ ಹಳ್ಳಿಯಲ್ಲೆಲ್ಲ ದೇ ಆರ್ ವೆರಿ ಗುಡ್ ಪ್ರಾಕ್ಟೀಷನರ್ಸ್. ಯಾರೋ ಜಾಂಡೀಸಿಗೆ ಮದ್ದು ಕೊಡ್ತಾಯಿದ್ರು, ಯಾರೋ ಪ್ಯಾರಲಿಸಿಸಿಗೆ ಮದ್ದು ಕೊಡ್ತಾಯಿದ್ರು. ಟಿಲ್ ಟುಡೇ ಇಟ್ ಈಸ್ ಅವ್ರ ಫ್ಯಾಮಿಲಿಯಲ್ಲಿ ಅಷ್ಟೇ ಉಳಿದಿದೆ. ದೇ ಆರ್ ನಾಟ್ ಸ್ಪ್ರೆಡಿಂಗ್ ಇಟ್ ಅದರ್ ಪರ್ಸನ್ಸ್. ಇವೆಲ್ಲ ಏನಪ್ಪ ಅಂದರೆ ದೇ ಆರ್ ನಾಟ್ ದ ಫಾರ್ಮುಲಾಸ್ ವಿಚ್ ಹ್ಯಾವ್ ಬೀನ್ ಐಡೆಂಟಿಫೈ ಆರ್ ರಿಸರ್ಚ್ಡ್ ಬೈ ದೆಮ್. ದೀಸ್ ಆರ್ ದ ಫಾರ್ಮುಲಾಸ್ ವಿಚ್ ಹ್ಯಾವ್ ಬೀನ್ ಟೋಲ್ಡ್ ಇನ್ ಆಯುರ್ವೇದಿಕ್ ಸೈನ್ಸ್. ಫಾರ್ ಎಕ್ಸಾಂಪಲ್, ಭಾರತ ವೈಶಿಷ್ಟ್ಯ ರತ್ನಾಕರದಲ್ಲಿ ವಿ ಹ್ಯಾವ್ ಗಾಟ್ 10,000 ಆಯುರ್ವೇದಿಕ್ ಫಾರ್ಮುಲೇಷನ್ಸ್. ಎಲ್ಲ ಫಾರ್ಮುಲಾಸ್ ಅಲ್ಲಿದೆ. ಬಟ್ ಅಟ್ ಪ್ರೆಸೆಂಟ್ ನಿಮಗೆ ಮಾರ್ಕೆಟಲ್ಲಿ ಯು ಗೆಟ್ ಓನ್ಲಿ ಹಾರ್ಡ್ಲಿ ಐ ಥಿಂಕ್ 700 to 800 ಫಾರ್ಮುಲೇಷನ್ಸ್ ಸಿಗುತ್ತೆ. ಟಿಲ್ 9,000+ ಫಾರ್ಮುಲಾಸ್ ಆರ್ ಇನ್ ದ ಬುಕ್. You research them, you prepare them and you implement them. So when you get the result, you publish an article over that. So ಈ ಮೆಡಿಸಿನ್ ಈ ಥರ ಆಯಿತು. ಈಗ ಫಾರ್ ಎಕ್ಸಾಂಪಲ್ ಬ್ಯೂಟಿ ಆಫ್ ಪಂಚಕರ್ಮಾಸ್. ಫಾರ್ ಎಕ್ಸಾಂಪಲ್, ನೀವೊಂದು ಪೇಷಂಟ್ ಇದೆ, ಹಿ ಈಸ್ ಸಫರಿಂಗ್ ಫ್ರಮ್ ಸಮ್ ಕ್ರಾನಿಕ್ ಡಿಸೀಸಸ್, ಯು ಹ್ಯಾವ್ ಇಂಪ್ಲಿಮೆಂಟೆಡ್ ಎ ಪಂಚಕರ್ಮ ಆನ್ ಹಿಮ್ ಆ್ಯಂಡ್ ಯು ಹ್ಯಾವ್ ಗಾಟ್ ಎ ವಂಡರ್ಫುಲ್ ಔಟ್ಕಮ್ ಆರ್ ಎ ರಿಸಲ್ಟ್. ಯು ಜಸ್ಟ್ ಮೇಕ್ ಎನ್ ಆರ್ಟಿಕಲ್ ಆ್ಯಂಡ್ ಪಬ್ಲಿಷ್ ಇಟ್. ಇಂಟರ್ನ್ಯಾಷನಲ್ ಜರ್ನಲ್ಸಲ್ಲಿ ಎಷ್ಟು ನಮ್ಮ ಆಯುರ್ವೇದಿಕ್ ಆರ್ಟಿಕಲ್ಸ್ ಪಬ್ಲಿಷ್ ಆಗುತ್ತೆ ಅಷ್ಟು ಆಯುರ್ವೇದ ವಿಲ್ ಡೆವಲಪ್. ಆ್ಯಂಡ್ ಮೊರೋ ಇದೇನು ಹೇಳ್ತೀನಿಲ್ಲ, ದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇನ್ ದ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ದ ಲೆಕ್ಚರರ್ಸ್ ಅಥವಾ ಈ ಆಯುರ್ವೇದಿಕ್ ಡಾಕ್ಟರ್ಸಲ್ಲಿರುವಂಥದ್ದು, ಇಟ್ ಶುಡ್ ಗೋ. ವಿ ಶುಡ್ ನೆವರ್ ಫೀಲ್ ಇನ್ಫೀರಿಯರ್ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟಿಸಿಂಗ್. ವಿ ಆರ್ ಇನ್ ನೋ ವೇ ಲೆಸ್ ದೆನ್ ಎನಿ ಆಫ್ ದ ಅಲೋಪತಿ ಡಾಕ್ಟರ್ಸ್. ದಿಸ್ ಈಸ್ ಮೈ ಸೇಯಿಂಗ್. ಓಕೆ ಸರ್, ಈಗ ತುಂಬ ಜನ ಈಗ ಪಾರಂಪರಿಕ ವೈದ್ಯರು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಎಷ್ಟೋ ಕಡೆ ಕಟ್ ಹಾಕ್ತಾರೆ, ಎಷ್ಟೋ ಕಡೆ ಪ್ಯಾರಲಿಸಿಸ್ಗೆ ಮೆಡಿಸಿನ್ಸ್ ಕೊಡ್ತಾರೆ. ಸೊ ಜನ ಅವ್ರನ್ನ ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡಿ ಅವ್ರ ಕಡೆ ಹೋಗ್ತಿರ್ತಾರೆ. ಸೊ ಅವ್ರ ಕಡೆ ಹೋಗೋದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಏನಿಲ್ಲ ರೀ, ದ ಥಿಂಗ್ ಈಸ್ ಇಟ್ ಈಸ್ ನಥಿಂಗ್ ಬಟ್ ಎ ಸ್ಪೆಷಲೈಸೇಷನ್. ಈಗ ನೀವು ಅಲೋಪತಿಯಲ್ಲಿ ನೋಡಿದ್ದೀರಾ, ಹಲ್ಲೋ ಬಂತಂದರೆ ವಿಲ್ ಗೋ ಟು ಎ ಡೆಂಟಿಸ್ಟ್.
ಕಣ್ಣಿನ ನೋವು ಬಂದರೆ ಇಲ್ಲಿ ಗೋ ಟು ಎನ್ ಆಪ್ಥಲ್ಮಾಲಜಿಸ್ಟ್ ಅಲ್ವಾ. ಅದೇ ರೀತಿ ಇಫ್ ಯು ಹ್ಯಾವ್ ಎನಿ ಸರ್ಜಿಕಲ್ ಇಶ್ಯೂಸ್ ಯು ಗೋ ಟು ಎ ಸರ್ಜನ್. ಸೊ ದಟ್ ಈಸ್ ದ ಡೆವಲಪ್ಮೆಂಟ್ ವಿ ಹ್ಯಾವ್ ಟು ಮೇಕ್ ಇನ್ ಆಯುರ್ವೇದ ಬ್ರಾಂಚಸ್ ಮಾಡಿ ನೀವು ಅಷ್ಟೇ. ಯು ಗೋ ಆನ್ ಡಿಫ್ರೆನ್ಷಿಯೇಟಿಂಗ್ ಆಯುರ್ವೇದ ಇಂಟು ಡಿಫ್ರೆಂಟ್ ಬ್ರಾಂಚಸ್. ಸೂಪರ್ ಸ್ಪೆಷಾಲಿಟೀಸ್ ತೊಗೊಂಬನ್ನಿ. ಮಾನಸ ರೋಗ ಇಸ್ ಅ ಸೂಪರ್ ಸ್ಪೆಷಾಲಿಟಿ. ದೆನ್ ಮಾನಸ ರೋಗ ಇರುವಂಥ ಎಲ್ಲ ಪೇಷಂಟ್ಸ್ ದೇ ವಿಲ್ ಗೋ ಟು ಹಿಮ್. ನ್ಯಾಚುರಲಿ ವಿಲ್ ಬಿಕಮ್ ಎ ಫೇಮಸ್ ಮಾನಸ ರೋಗ ಡಾಕ್ಟರ್. ಇನ್ ದ ಸೇಮ್ ವೇ ಪ್ಯಾರಾಲಿಸಿಸ್ you become purely start practicing or focusing on paralysis itself. Today I have seen many Ayurvedic doctors who are purely practicing on specializations. ಈಗ ಶಾಲಕ್ಯ ಮಾಡಿದಂಥವ್ರು ದೇ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಶಾಲಕ್ಯ ಅಲ್ವಾ. ಸೊ ಇವನ್ ಯು ಕ್ಯಾನ್ ಪ್ರಾಕ್ಟೀಸ್ ಆನ್ ಪ್ಯಾರಾಲಿಸಿಸ್ ಟ್ರೀಟ್ಮೆಂಟ್ ಈಸ್ ನಾಟ್ ಎ ಬಿಗ್ ಥಿಂಗ್. ನಮ್ಮ ಆಯುರ್ವೇದದಲ್ಲಿ ಇರುವಂಥ ಎಲ್ಲ ಕಾನ್ಸೆಪ್ಟ್ಸ್ ಒಂದು protocol ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದ ಪ್ರೋಟೋಕಾಲ್ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಯು ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್ಸ್ ಆ್ಯಂಡ್ ಯು ವಿಲ್ ಬಿಕಮ್ ಎ ಫೇಮಸ್ ಪ್ಯಾರಾಲಿಟಿಕ್ ಡಾಕ್ಟರ್. ಸೊ ಜನಕ್ಕೆ ಇನ್ನೊಂದೇನು ಡೌಟ್ ಐತಿ ಅಂದರೆ ಆಯುರ್ವೇದ ಕಾಸ್ಟ್ಲಿ, ಪಂಚಕರ್ಮ ಕಾಸ್ಟ್ಲಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ದ ಥಿಂಗ್ ಈಸ್ ಕಾಸ್ಟ್ಲಿ, ಇಟ್ ಹ್ಯಾಸ್ ಬಿನ್ ಮೇಡ್ ಬೈ ಅಸ್ ಅಷ್ಟೇ. ಬಿಕಾಸ್ ನಾಟ್ ಓನ್ಲಿ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಅಂತಲ್ಲ, ಮೆಡಿಕಲ್ ಫೀಲ್ಡ್ ಇಟ್ ಸೆಲ್ಫ್ ಈಸ್ ಬಿಕಮಿಂಗ್ ಕಾಸ್ಟ್ಲಿ ಬಿಕಾಸ್ ಆಫ್ ದ ಗ್ರೀಡ್ ಆಫ್ ದ ಡಾಕ್ಟರ್ಸ್. ಈಗ ಅಲೋಪತಿ ಏನು ಚೀಪ್ ಇದೆಯಾ? ಟುಡೇ ಎವ್ರಿ ಮೆಡಿಕಲ್ ಫೀಲ್ಡ್, ಯಾವ ಫೀಲ್ಡಿಗೆ ಹೋದರೂ ಸಹಿತ ಇಟ್ ಈಸ್ ಕಾಸ್ಟ್ಲಿಯರ್ ಇಟ್ ಸೆಲ್ಫ್ ಅಲ್ವಾ. ಸೊ ವೆನ್ ವಿ ಫಾಲೋ ಸಮ್ ಆಫ್ ದೀಸ್ ಪಾಲಿಸೀಸ್ ನ್ಯಾಚುರಲಿ ಇಟ್ ಬಿಕಮ್ ಚೀಪರ್ ಟು ದ ಪೇಷಂಟ್ಸ್. ಒನ್ ಥಿಂಗ್ ಈಸ್, ಈ ರಸೌಷಧದಲ್ಲಿ ಎಸ್ಪೆಷಲಿ ಈ ಸುವರ್ಣ ಭಸ್ಮ ಎಲ್ಲಿ ಯೂಸ್ ಮಾಡ್ತಾರೆ, ದೋಸ್ ಮೆಡಿಸಿನ್ಸ್ ವಿಲ್ ಬಿಕಮ್ ಲಿಟಲ್ ಕಾಸ್ಟ್ಲಿಯರ್. ಆ್ಯಂಡ್ ಮೊರೋರು ತುಂಬ ಆಯುರ್ವೇದಿಕ್ಕಿಗೆ ಬರುವಂಥ ಪೇಷಂಟ್ಸ್ ಏನಿದಾವಲ್ಲ, ದೇ ಆರ್ ಕ್ರಾನಿಕ್ ಡಿಸೀಸಸ್. A psoriasis patient will come to you. Psoriasis is not a disease which can be cured in a month or two. It needs a treatment for a longer duration. So naturally the cost of the treatment will increase. And nowadays ಏನಪ್ಪ ಅಂತಂದರೆ ಮೆಡಿಕಲ್ಲಿಗೆ ಪೇಷಂಟ್ ಐ ಥಿಂಕ್ ದೇ ವಿಲ್ ನಾಟ್ ಥಿಂಕ್ ಮಚ್ ಟು ಸ್ಪೆಂಡ್ ಇಫ್ ದೇ ಗೆಟ್ ವೆರಿ ಗುಡ್ ರಿಸಲ್ಟ್ಸ್. ಆ್ಯಂಡ್ ಮೋರೋರ್ ದ ಆ್ಯಡೆಡ್ ಅಡ್ವಾಂಟೇಜ್ ಆಫ್ ಆಯುರ್ವೇದ ಅಂತಂದರೆ ಇಟ್ ಈಸ್ ಏನಪ್ಪ ಅಂತಂದರೆ it has got very less side effects when compared to allopathy or any other science. So better ಏನಪ್ಪ ಅಂತಂದರೆ we should make it cost effective to the patient with some of the measures we have to implement. ಈಗ ಒಬ್ಬ ಡಾಕ್ಟರ್ ಜಸ್ಟ್ ಯು ಜಿ ಮುಗಿಸಿ ರಿಜಿಸ್ಟ್ರೇಷನ್ ಆದ ತಕ್ಷಣವೇ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ನಿಮ್ಮ ಟಿಪ್ಸ್ ಏನು, ಮತ್ತು ಅವ್ರ ಕ್ಲಿನಿಕಲ್ಲಿ ಫೋಕಸ್ ಮಾಡಬೇಕಾಗಿರುವಂಥ ಒಂದಿಷ್ಟು ಅಂಶಗಳೇನು? ಫಸ್ಟ್ ಆಫ್ ಆಲ್ ಐ ಥಿಂಕ್ ಏನಪ್ಪ ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಐ ಕ್ಯಾನ್ ಪ್ರಾಕ್ಟೀಸ್ ಆಯುರ್ವೇದ. ಸೆಕೆಂಡ್ ಥಿಂಗ್ ಈಸ್ ನಾಲೆಡ್ಜ್. ಯು ಶುಡ್ ರೆಗ್ಯುಲರ್ಲಿ ಯು ಶುಡ್ ಕೀಪ್ ಆನ್ ಗೇನಿಂಗ್ ದ ನಾಲೆಡ್ಜ್. ಸೊ ರೆಗ್ಯುಲರ್ ಏನು ಮಾಡಿ ಅಂತಂದರೆ ಯು ಕೀಪ್ ಟಚ್ ವಿತ್ ಯುವರ್ ಸೀನಿಯರ್ಸ್, ಯು ಕೀಪ್ ಟಚ್ ವಿತ್ ಯುವರ್ ಲೆಕ್ಚರರ್ಸ್, ಯು ಕೀಪ್ ಟಚ್ ವಿತ್ ದ ಆರ್ಟಿಕಲ್ಸ್, ಪಬ್ಲಿಷ್ ಆಗಿರುವಂಥ ಆರ್ಟಿಕಲ್ಸ್ ಓದ್ತಾ ಇರಿ. ಯು ಏನಪ್ಪ ಅಂತಂದರೆ ಈ ಪಿ ಜಿಯಲ್ಲಿ ಆದಂಥ ಥೀಸಿಸನ್ನ ಸ್ಟಡಿ ಮಾಡ್ತಾಯಿರಿ. ಯು ಗೋ ಫಾರ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್, ಯು ಗೋ ಫಾರ್ ಕ್ಯಾಂಪ್ಸ್. ಈ ರೀತಿ ಮಾಡೋದರಿಂದ ಒಂದು ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಸೆಕೆಂಡ್ ಥಿಂಗ್ ಈಸ್ ಪಂಕ್ಚುಯಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ಲಿನಿಕ್ ತೆಗೆದ ಮೇಲೆ ಎಕ್ಸಾಕ್ಟ್ಲಿ ಯು ಶುಡ್ ಮೇಂಟೈನ್ ದ ಟೈಮಿಂಗ್. ಫಾರ್ ಎಕ್ಸಾಂಪಲ್ 9 to 1 ಅಂತಂದರೆ ಯು ಶುಡ್ ಬಿ ದೇರ್ ಎಟ್ 8:55 ಆ್ಯಂಡ್ 1 ಗಂಟೆ ಅಂದರೆ ಯು ಶುಡ್ ಕ್ಲೋಸ್ ದ ಕ್ಲಿನಿಕ್ ಬೈ 1:15. This is what you have to follow, and you should maintain the detailed data of the patients which will come to you. You should ಏನಪ್ಪ ಅಂತಂದರೆ ಕನ್ವಿನ್ಸ್ ದ ಪೇಷಂಟ್. ಆ್ಯಂಡ್ ಇನ್ನೊಂದು ಏನಂತಂದರೆ ಡೋಂಟ್ ಬಿ ಗ್ರೀಡಿ ಫಾರ್ ಮನಿ ಇನ್ ದ ಸ್ಟಾರ್ಟಿಂಗ್. ದುಡ್ಡು ಮಾಡಬೇಕೆಂಬ ಒಂದು ಹಂಬಲವನ್ನು ಬಿಡಿ. ಯು ಗಿವ್ ಗುಡ್ ರಿಸಲ್ಟ್ಸ್ ಟು ದ ಪೇಷಂಟ್, ಮನಿ ಆ್ಯಂಡ್ ಪೇಷಂಟ್ ವಿಲ್ ಫ್ಲೋ ಅಕಾರ್ಡಿಂಗ್ಲಿ ಟು ಯು. ದಿಸ್ ಈಸ್ ಮೈ ಸರಿ. ಜಸ್ಟ್ ಯು ಜಿ ಮುಗಿಸಿರೋ ಹುಡುಗ ಕೂಡ ತನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ನಾಲೆಜ್ ಇದ್ದರೆ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ. ಸರಿ. ಈಗ ಸದ್ಯ ವ್ಯಾಸಂಗ ಮಾಡ್ತಾಯಿರೋ ಅಂದರೆ BAMS ವ್ಯಾಸಂಗ ಮಾಡ್ತಿರೋ ಮಕ್ಕಳಿಗೆ ತಮ್ಮ ಕಿವಿ ಮಾತೇನು, ಹೇಗೆ ಓದಬೇಕು, ಅಥವಾ ನಾನು ಮುಂದೆ ಆಯುರ್ವೇದಿಕ್ ಪ್ರಾಕ್ಟೀಸೇ ಮಾಡಬೇಕು ಅನ್ನೋ ಹಂಬಲ ಅವ್ರಿಗಿದ್ರೆ ಈಗಿಂದ ಅವ್ರು ಹೇಗೆ ತಯಾರಿ ಮಾಡ್ಕೋಬೇಕು? ಏನಿಲ್ಲ, ಮೈ ಓನ್ಲಿ ಈಸ್ ಲಿವ್ ಆಯುರ್ವೇದ ಆ್ಯಂಡ್ ಲವ್ ಆಯುರ್ವೇದ. ನ್ಯಾಚುರಲಿ ಇಟ್ ವಿಲ್ ಕಮ್ ಟು ಯು. ಯಾಕಂತಂದರೆ ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲು ಆಯುರ್ವೇದಿಕ್ ಸೈನ್ಸ್ ಏನು ನೀವು ಕಲಿತಾ ಇದ್ದೀರಲ್ಲ, ಇಟ್ ಈಸ್ ಫಸ್ಟ್ ಆಫ್ ಆಲ್ ಇಟ್ ಈಸ್ ಫಾರ್ ಯುವರ್ ಹೆಲ್ತ್. ನೀವು ಆಯುರ್ವೇದವನ್ನು ಏನು ಓದ್ತಿರಲ್ಲ ಅದನ್ನೇ ನಿಮ್ಮ ಲೈಫಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಯು ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಆನ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಯು ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಆನ್ ಯುವರ್ ಫ್ಯಾಮಿಲಿ ಮೆಂಬರ್ಸ್.
You start implementing on your friends. You start implementing on the society around you. ನ್ಯಾಚುರಲಿ ನೀವು ಆಯುರ್ವೇದ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ, ಆಯುರ್ವೇದವನ್ನು ಪ್ರೀತಿಸ್ತೀರ. ಈಗ ಹ್ಯಾವ್ ಸೀನ್, ಏಕೆಂತಂದರೆ ಈಗ ಬೀಯಿಂಗ್ ಆ್ಯನ್ ಆಯುರ್ವೇದಿಕ್ ಡಾಕ್ಟರ್ ಯು ನೋ ದ ಕಾಂಪ್ಲಿಕೇಶನ್ಸ್ ಆಫ್ ಮೆನಿ ಆಫ್ ದ ಅಲೋಪತಿ ಡ್ರಗ್ಸ್ ಅಲ್ವಾ. ಈಗ ಮೆಟ್ರಿನಡಾಝಾಲ್ ಈಸ್ ಹೈಲಿ ಕಾರ್ಸಿನೋಜೆನಿಕ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಸ್ಟೆರಾಯ್ಡ್ಸ್ ಹ್ಯಾವ್ ಗಾಟ್ ಮೆನಿ ಸೈಡ್ ಎಫೆಕ್ಟ್ಸ್ ಆನ್ ದ ಬಾಡಿ. ದೇ ವಿಲ್ ಕಾಸ್ ಮೆನಿ ಆಫ್ ದ ಇರ್ರಿವರ್ಸಿಬಲ್ ಡ್ಯಾಮೇಜಸ್ ಟು ಯುವರ್ ಬಾಡಿ. ಗೊತ್ತಿದ್ದು ಏನು ಮಾಡ್ತೀರಿ, ನಿಮ್ಮ ಮನೆಯಲ್ಲಿ ಯು ಟೇಕ್ ಯುವರ್ family members and give some steroids to them, and you will know, knowingly you will do that, and you will see that he is suffering from some of the complications. So this is what is happening. Being an Ayurvedic doctor, try to handle each and every thing by Ayurvedic science itself. Simple concept ಹೇಳ್ತೀನಿ. ಜ್ವರ ಅಂತಿದೆ ಅಲ್ವಾ, ಜ್ವರಕ್ಕೆ ಆಯುರ್ವೇದದಲ್ಲಿ ಲಂಗನಂ ಪರಮೌಷಧಂ ಅಂತ ಹೇಳ್ತಾನೆ. ಲಂಗನ ಇಸ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾರ್ ಜ್ವರ. ನಾವು ಎಷ್ಟು ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಹೇಳ್ರಿ. ಜ್ವರ ಬಂದ ತಕ್ಷಣ ನಾವೇ ಹೋಗಿಬಿಟ್ಟು ಒಂದು ಡೋಲೋ 650 ಹಾಕೋತೀವಿ. ದಟ್ ಈಸ್ ದ ಮಿಸ್ಟೇಕ್ ವಿ ಆರ್ ಡೂಯಿಂಗ್. ನವಜ್ವರದಲ್ಲಿ ದ ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಈಸ್ ಲಂಗನ. ಅಡ್ವೈಸ್ ಇಟ್. ಯು ಫಸ್ಟ್ ಯು ಪ್ರಾಕ್ಟೀಸ್ ಆನ್ ಯುವರ್ ಸೆಲ್ಫ್, ದೆನ್ ಯು ಟೆಲ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಟು ಪ್ರಾಕ್ಟೀಸ್. ಯಾವಾಗ ನಿಮಗೆ 90% ಜ್ವರಗಳು ಬರೀ ಲಂಗನದಿಂದನೇ ಕ್ಯೂರ್ ಆಗ್ತದೆ, ಯು ವಿಲ್ ಹ್ಯಾವ್ ಕಾನ್ಫಿಡೆನ್ಸ್. ನಿಮ್ಮ ಪೇಷಂಟಿಗೆ ಯು ಕ್ಯಾನ್ ಸಜೆಸ್ಟ್ ದಟ್. So the thing is, whenever a patient comes to you, it is not that ಎಲ್ಲ ಪೇಷಂಟಿಗೆ ನೀವು ಮೆಡಿಸಿನ್ನೇ ಬರೀಬೇಕು ಅಂತಿಲ್ಲ. ಮೆಡಿಸಿನ್ ಫ್ರೀ ಟ್ರೀಟ್ಮೆಂಟ್ಸ್ ಆರ್ ಮೆನಿ ಅಲ್ವಾ. ಲೈಫ್ ಸ್ಟೈಲ್ ಚೇಂಜಸ್ಸು, ಫುಡ್ ಹ್ಯಾಬಿಟ್ ಚೇಂಜಸ್ಸು, ದೇರ್ ಆರ್ ಮೆನಿ ವಿಚ್ ಹ್ಯಾವ್ ಬಿನ್ ಟೋಲ್ಡ್ ಇನ್ ಆಯುರ್ವೇದ. ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಹ್ಯಾವ್ ಟು ಎಕ್ಸ್ಟ್ರಾಕ್ಟ್. ಈಗ ಫಾರ್ ಎಕ್ಸಾಂಪಲ್ ಉಪವಾಸ, ಫಾಸ್ಟಿಂಗ್ ಏನಿದೆಯಲ್ಲ, ಇಟ್ ಈಸ್ ಎ ಚಿಕಿತ್ಸಾ ಅಲ್ವಾ. ಲಂಗನ, ದೀಪನ ಪಾಚನ ಆ್ಯಂಡ್ ದೋಷಾವಸೇಚನ. ಚಿಕಿತ್ಸಾ ಸೂತ್ರ, ಚಿಕಿತ್ಸಾಗಳ ಹತ್ರ ಟೈಪ್ಸ್ ಆಫ್ ಚಿಕಿತ್ಸಾ ಹೇಳುವಾಗ ಹಿ ಹ್ಯಾಸ್ ಟೋಲ್ಡ್ ದಿಸ್: ಲಂಗನ, ದೀಪನ ಪಾಚನ ಆ್ಯಂಡ್ ದೋಷಾವಸೇಚನ. ನೀವು ಲಂಗನದ ಮೇಲೇ ಯು ಕ್ಯಾನ್ ಕ್ಯೂರ್ 100 ಆ್ಯಂಡ್ ಮೋರ್ ದೆನ್ 100 ಡಿಸೀಸಸ್ ಜಸ್ಟ್ ಬೈ ಲಂಗನ. ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ. ಯು ಅಡ್ವೈಸ್ ದ ಪೇಷಂಟ್ ಹೂ ನೀಡ್ಸ್ ಲಂಗನ ಚಿಕಿತ್ಸೆ. ಎ ಒಬೇಸ್ ಪೇಷಂಟ್ ಕಮ್ಸ್ ಟು ಯು, ಟೆಲ್ ಹಿಮ್ ಹೌ ಈ ಶುಡ್ ಅಡಾಪ್ಟ್ ಲಂಗನ ಇನ್ ಹಿಸ್ ಡೇ ಟು ಡೇ ಲೈಫ್ ಟು ರೆಡ್ಯೂಸ್ ಹಿಸ್ ವೇಟ್. ನ್ಯಾಚುರಲಿ ಹಿ ವಿಲ್ ಗೆಟ್ ರಿಸಲ್ಟ್ಸ್. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ಫಾಲೋ. ಸರ್, ಈಗ ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಪೇಷಂಟ್ ಅಂತ ಬಂದರೆ ನಿಮ್ಮ ಅಪ್ರೋಚ್ ಆ ಪೇಷಂಟ್ ನೋಡ್ತಾ ಹೇಗಿರುತ್ತೆ? ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಪೇಷಂಟ್ ಬಂತು ಅಂತಂದರೆ ಐ ವಿಲ್ ಮೇನ್ಲಿ ಕಾನ್ಸಂಟ್ರೇಟ್ ಆನ್ ಹಿಸ್ಟ್ರಿ ಟೇಕಿಂಗ್. ಈಗ ನಮ್ಮ ಆಯುರ್ವೇದಿಕ್ ಎಟ್ ಪ್ರೆಸೆಂಟ್ ಡಾಕ್ಟರ್ಸಿಗೆ ಮತ್ತು ಅಲೋಪತಿಕ್ ಡಾಕ್ಟರ್ಸಿಗೆ ದ ಬಿಗ್ ಡಿಫರೆನ್ಸ್ ಇಸ್ ದಿಸ್ ಇಟ್ ಸೆಲ್ಫ್. ಹಿಸ್ಟ್ರಿ ಟೇಕಿಂಗಲ್ಲಿ ವಿ ಲ್ಯಾಕ್ ಎ ಲಾಟ್. ಸೊ ಹೌ ವಿ ಶುಡ್ ಟೇಕ್ ದ ಹಿಸ್ಟ್ರಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಿ. I'll take a thorough history of the patient and I'll come to a perfect diagnosis. ಈ ಡಯಾಗ್ನೋಸಿಸ್ ಮಾಡೋಕ್ಕೆ ಇನ್ನೊಂದು ಏನಾಗಿಬಿಟ್ಟಿದೆ ಅಂತಂದರೆ, ನವೇಡೇಸ್ ಮೆಡಿಕಲ್ ಫೀಲ್ಡ್ ಏನಂತಂದರೆ ಕಮರ್ಷಿಯಲ್ ಯಾವ ರೀತಿಯಾಗಿದೆ ಅಂತಂದರೆ, ಪೇಷಂಟ್ ಬಂದ ತಕ್ಷಣ ಅವ್ರಿಗೆ ಅನಾವಶ್ಯಕವಾಗಿ ಇನ್ವೆಸ್ಟಿಗೇಷನ್ಸ್ ಬರೆಯೋದು, ಅನಾವಶ್ಯಕವಾಗಿ ರೇಡಿಯಾಲಜಿಕಲ್ ಟೆಸ್ಟ್ಸ್ ಮಾಡೋದು. ದಿಸ್ ಯು ಶುಡ್ ನಾಟ್ ಡು. ಯು ಶುಡ್ ಓನ್ಲಿ ಬೈ ಫಿಸಿಕಲ್ ಎಕ್ಸಾಮಿನೇಷನ್ ಮೋರ್ ದೆನ್ 90% ಆಫ್ ದ ಡಿಸೀಸ್ ಕ್ಯಾನ್ ಬಿ ಡಯಾಗ್ನೋಸ್ಡ್. ಜಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಸಾಕು ನಿಮಗೆ ವಾಟ್ ಇಟ್ ಈಸ್ ಅಂತಂದು. ಇಫ್ SLR is positive, definitely you can say that there is some compression in the lumbar spine. So MRI ಮಾಡೋದಕ್ಕಿಂತ ಡೈರೆಕ್ಟ್ಲಿ ಯು ಸ್ಟಾರ್ಟ್ ದ ಟ್ರೀಟ್ಮೆಂಟ್. MRI ಖರ್ಚಲ್ಲೇ ಅವನು ಆರಾಮಾಗಿ ಹೋಗ್ತಾನೆ. these are the things you have to implement. So I'll go for all these necessary ಏನೇನಿದೆ. ಫಸ್ಟ್ ಐ ವಿಲ್ ಟೇಕ್ ದ ಹಿಸ್ಟ್ರಿ ಟೇಕಿಂಗ್, ದೆನ್ ಐ ವಿಲ್ ಗೋ ಫಾರ್ ದ ಫಿಸಿಕಲ್ ಎಕ್ಸಾಮಿನೇಷನ್ಸ್, ದೆನ್ ಐ ವಿಲ್ ಡೂ, ಇಫ್ ದೇರ್ ಈಸ್ ಎ ನೀಡ್ ಐ ವಿಲ್ ಗೋ ಫಾರ್ ಮಿನಿಮಮ್ ಇನ್ವೆಸ್ಟಿಗೇಷನ್ಸ್. I'll differential diagnosis. If, for example, a patient comes to you with a backache, whether it is paraspinal muscle spasm, whether it is lumbar spondylosis, whether there is a disc prolapse, whether it is ಏನಪ್ಪ ಅಂತಂದರೆ nerve compression ಇದೆಯೋ, you have to assess it, all those things. So probable diagnosis ಮಾಡಿ we will come to a final diagnosis. Based on the final diagnosis, depending upon the two main concepts of Ayurveda, that is Shamana and Shodhana, I will prepare the line of treatment. ಆ ಲೈನ್ ಆಫ್ ಟ್ರೀಟ್ಮೆಂಟ್ ಐ ಇಂಪ್ಲಿಮೆಂಟ್ ಆ್ಯಂಡ್ ಐ ವಿಲ್ ಗೆಟ್ ಗುಡ್ ರಿಸಲ್ಟ್ಸ್. ಆ್ಯಂಡ್ ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ವಿ ಶುಡ್ ಬಿ ಫ್ರೆಂಡ್ಲಿ ವಿತ್ ದ ಪೇಷಂಟ್ ಆ್ಯಂಡ್ ವಿ ಶುಡ್ ಕನ್ವಿನ್ಸ್ ದೆಮ್ ವಾಟ್ ಈಸ್ ದ ಕಂಡೀಷನ್, ವಾಟ್ ಈಸ್ ದ ಸಿನಾರಿಯೋ, ಹೌ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ದ ಟ್ರೀಟ್ಮೆಂಟ್, ವಾಟ್ ಈಸ್ ದ ಡ್ಯೂರೇಷನ್ ಹಿ ಹ್ಯಾಸ್ ಟು ಟೇಕ್. ಈಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತೀವಿ, ಒಂದು ಪೇಷಂಟ್ ಬರುತ್ತೆ, ಅವನಿಗೇನು a patient suffering from diabetes since 20 years comes to an Ayurvedic doctor
ವಿತ್ ಆ್ಯನ್ ಇಂಟೆನ್ಷನ್ ದಟ್ ಇಷ್ಟೆಲ್ಲ ನೋಡಿ ಆಯ್ತಪ್ಪ ಲಾಸ್ಟಿಗೆ ಆಯುರ್ವೇದಿಕ್ ಡಾಕ್ಟ್ರ್ ಏನಾದ್ರು ಮಾಡ್ತಾನ ಅಂತಂದು ಬಂದ ತಕ್ಷಣ ನಾವೇನು ಮಾಡ್ತೀವಿ, ಸಮಯ ಐ ಗಾಟ್ ಎ ಪೇಷಂಟ್, ಯು ಡೋಂಟ್ ಐ ವಿಲ್ ಕ್ಯೂರ್ ಯುವರ್ ಆಯುರ್ವೇದ ಅಂತಂದು. ಬಿ ಪ್ರಾಕ್ಟಿಕಲ್ ಆ್ಯಂಡ್ ಬಿ ಟ್ರುತ್ ಟು ದ ಪೇಷಂಟ್. ಅದು ಡಯಾಬಿಟಿಸ್ ಈಸ್ ಎ ಯಾಪ್ಯ ರೋಗ ಅಂತ ಹೇಳಿದಾನಲ್ಲ ನಮ್ಮ ಆಯುರ್ವೇದದಲ್ಲಿನೂ, ವಿಚ್ ಹ್ಯಾಸ್ ಬಿನ್ ಟೋಲ್ಡ್ ಇವನ್ ಇನ್ ಅಲೋಪತಿ ಆಲ್ಸೋ ಅಲ್ವಾ. ಇಟ್ ಈಸ್ ಎ ಲೈಫ್ ಟೈಮ್ ಡಿಸಾರ್ಡರ್ಸ್. ಸೊ ದ ಥಿಂಗ್ ಈಸ್ ವಿ ಕ್ಯಾನ್ ಕಂಟ್ರೋಲ್ ಇಟ್, ವಿ ಕ್ಯಾನ್ ಲಿಮಿಟ್ ದ ಇಂಟೇಕ್ ಆಫ್ ಅಲೋಪತಿ ಮೆಡಿಸಿನ್ಸ್ ಆ್ಯಂಡ್ ವಿ ಕ್ಯಾನ್ ಕಂಪ್ಲೀಟ್ಲಿ ಹೇಳಿದ್ನಲ್ಲ, ಡಯಾಬಿಟಿಸ್ ಈಸ್ ಸಚ್ ಎ ಡಿಸೀಸ್ ವಿಚ್ ನೀಡ್ಸ್ ಎ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್. ನೀವು ನೀಡ್ ಅಲ್ಲೇನು ಬೇಕು ಅಂತಂದರೆ ಲೈಫ್ ಸ್ಟೈಲ್ ಚೇಂಜಸ್ ಬೇಕು, ಫುಡ್ ಹ್ಯಾಬಿಟ್ ಚೇಂಜಸ್ ಬೇಕು, ಆಮೇಲೆ ಮಿನಿಮಮ್ ಮೆಡಿಕೇಷನ್ಸ್ ಬೇಕು, ಸ್ಟ್ರೆಸ್ ಫ್ರೀ ಲೈಫ್ ಬೇಕು. ಇಫ್ ವಿ ಅಡಾಪ್ಟ್ ಆಲ್ ದೀಸ್ ಥಿಂಗ್ಸ್ ವಿತ್ ಆಯುರ್ವೇದಿಕ್ ಮೆಡಿಸಿನ್ಸ್, ಕಂಪ್ಲೀಟ್ಲಿ ವಿ ಕ್ಯಾನ್ withdraw the insulin as well as allopathy medicines taken by an diabetic patient since 20 years. This ಏನಪ್ಪ ಅಂತಂದರೆ ವಿ ಹ್ಯಾವ್ ಟು ಡೂ ಇಟ್ ಎಫೆಕ್ಟಿವ್ಲಿ. ಅದು ಮಾಡಬೇಕಂದ್ರೆ ವಿ ಶುಡ್ ಬಿಲ್ಡ್ ಎ ಬಾಂಡಿಂಗ್ ವಿತ್ ದ ಪೇಷಂಟ್. ಅದಿಲ್ಲದೆ ಆಗೋದಿಲ್ಲ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಸರ್, ಈಗ ಡಯಾಗ್ನೋಸಿಸ್ ಮಾಡುವಾಗ ಅಷ್ಟವಿಧ ಪರೀಕ್ಷೆ ಆಗಲಿ ಅಥವಾ ದಶವಿಧ ಪರೀಕ್ಷೆ ಆಗಲಿ ಅದ್ರ ಮೇಲೆ ಡಯಾಗ್ನೋಸಿಸ್ ಮಾಡಬೇಕು ಅಂತ ಒಂದಿಷ್ಟು ಕೆಲವು ಆಯುರ್ವೇದಿಕ್ ಡಾಕ್ಟರ್ಸ್ಗಳು ವಾದ. ಸೊ ಮಾಡರ್ನ್ ಸೈನ್ಸ್ ಏನು ಹೇಳಿದ್ರು ಅಂದರೆ ಮಾಡರ್ನ್ ಸೈನ್ಸಿಗೆ ಒಂದಿಷ್ಟು ಸೈನ್ಸ್ ಅಂತ ಏನು ಬರುತ್ತಲ್ಲ ಸರ್, ಎಕ್ಸಾಂಪಲ್ SLR, ರಿವರ್ಸ್ SLR, ಡೋರ್ಬೆಲ್ ಸೈನ್, ಇವೆಲ್ಲವನ್ನು ಕೂಡ ಆಯುರ್ವೇದಿಕ್ ಡಾಕ್ಟರ್ಸ್ ಮಾಡಬಾರ್ದು ಅನ್ನೋದು ಅವ್ರ ವಾದ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಒಂದೇನ್ರಿ, ದ ಮೇನ್ ಇಂಟೆನ್ಷನ್ ಹಸದು ಬಂದವನಿಗೆ ಹೊಟ್ಟೆ ತುಂಬಿಸ್ಬೇಕು. ದಟ್ ಈಸ್ ದ ಮೇನ್ ಮೋಟೋ ಅಲ್ವಾ. ನೀವು ಯಾವ್ದು ಇಂಪ್ಲಿಮೆಂಟ್ ಮಾಡ್ತೀರೋ ಏನು ಮಾಡ್ತೀರೋ, ದ ಥಿಂಗ್ ಈಸ್ ಯು ಹ್ಯಾವ್ ಟು ಡಯಾಗ್ನೋಸ್ ದ ಡಿಸೀಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಅಲೋಪತಿ ಸಪೋರ್ಟ್ ತೊಗೋತಿರೋ, ಆಯುರ್ವೇದಿಕ್ ಸಪೋರ್ಟ್ ತೊಗೋತಿರೋ, ಅಷ್ಟವಿಧ ಮಾಡ್ತಿರೋ, ದಶವಿಧ ಮಾಡ್ತಿರೋ, ಇಟ್ ಈಸ್ ಸೆಕೆಂಡ್ರಿ. ದ ಥಿಂಗ್ ಈಸ್ ಯು ಹ್ಯಾವ್ ಟು ಡಯಾಗ್ನೋಸ್. ಎ ಪೇಷಂಟ್ ಕಮ್ಸ್ ಟು ಯು, ದ ಥಿಂಗ್ ಈಸ್ ವಾಟ್ ಹಿ ಈಸ್ ಸಫರಿಂಗ್. ಈಗ ಪೇಷಂಟಿಗೆ ಗೊತ್ತಿರಲ್ಲ ವೆದರ್ ಇವನ್ ನೀವೇನಪ್ಪ ದಶವಿಧ ಮಾಡ್ತಿರೋ ಅಷ್ಟವಿಧ ಮಾಡ್ತಿರೋ, ಪೇಷಂಟ್ ಡಸ್ ನಾಟ್ ನೋ. ಪೇಷಂಟ್ ಏನು, ಹಿ ಈಸ್ ಹ್ಯಾವಿಂಗ್ ಎ ಸಫರಿಂಗ್, ಹಿ ಈಸ್ ಹ್ಯಾವಿಂಗ್ ಅಕ್ಯೂಟ್ ಪೇನ್ ಇನ್ ಅಬ್ಡಾಮಿನ್. ಅವನ ಅಬ್ಡಾಮಿನ್ ಪೇನು ರಿಲೀಫ್ ಆದರೆ ಸಾಕು ಅವನಿಗೆ ಅಲ್ವಾ. ಸೊ ವಾಟ್ ಈಸ್ ದ ಕಾಸ್ ಫಾರ್ ದಟ್? ನೀವು ಜಸ್ಟ್ ದಶವಿಧ ಪರೀಕ್ಷೆ ಮಾಡಿ ನೋಡ್ತಿರೋ, ಏನು USG ಸ್ಕ್ಯಾನ್ ಮಾಡಿ ನೋಡ್ತಿರೋ, ಇಟ್ ಡಸ್ ನಾಟ್ ಮ್ಯಾಟರ್ ಅಲ್ವಾ. ಹಂಗಿತ್ತಂದ್ರೆ ಮತ್ತು ಈಗೆಲ್ಲ ಅಲೋಪತಿ ಆಯುರ್ವೇದಿಕ್ ಡಾಕ್ಟರ್ಸ್ ಪ್ಯೂರ್ಲಿ ದೇ ವಿಲ್ ಪ್ರಾಕ್ಟೀಸ್ ಆನ್ ದಿಸ್ ದಶವಿಧ ಪರೀಕ್ಷೆ. ನೋಬಡಿ ವಿಲ್ ಅಡ್ವೈಸ್ ಬ್ಲಡ್ ಟೆಸ್ಟ್, ನೋಬಡಿ ಯಾರು ಸ್ಕ್ಯಾನಿಂಗು ರಿಪೋರ್ಟ್ ಬರೆಯೋದಿಲ್ವಾ. ಯು ಹ್ಯಾವ್ ಟು ಟೇಕ್ ದ ಸಪೋರ್ಟ್ ಆಫ್ ಆಲ್ ನೆಸಸರಿ, ಏನೇನಿದೆ ಎಲ್ಲನೂ ತಗೊಳ್ಳಿ. ಯು ಕಮ್ ಟು ಅ ಪ್ರಾಬಬಲ್ ಡಯಾಗ್ನೋಸಿಸ್ ಆ್ಯಂಡ್ ದ ಮೇನ್ ಮೋಟೋ ಆಫ್ ದ ಡಾಕ್ಟರ್ ಶುಡ್ ಬಿ ಟು ಕ್ಯೂರ್ ದ ಸಫರಿಂಗ್ಸ್ ಆಫ್ ದ ಪೇಷಂಟ್. ನಿಮ್ಮ ಹತ್ರ ಬಂದಂಥ ಪೇಷಂಟ್ ನಗ್ನಗ್ತಾ ನಿಮ್ಮ ಕ್ಲಿನಿಕ್ಕಿಂದ ಹೊರಗಡೆ ಹೋಗ್ಬೇಕು. ಆ ಮೋಟೋ ಇಟ್ಕೊಂಡು ವಿ ಶುಡ್ ಪ್ರಾಕ್ಟೀಸ್. ಸರ್, ಈಗ ತುಂಬ ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಬರೆದ್ರೆ ಬರೀ ಕ್ಲಾಸಿಕಲ್ ಮೆಡಿಸಿನ್ಸ್ ಅಥವಾ ವನಸ್ಪತಿ ಬೇಸ್ಡ್ ಮೆಡಿಸಿನ್ಸ್ ಬರೀಬೇಕು ಅನ್ನೋದು ಅವ್ರ ವಾದ. ಪೇಟೆಂಟ್ ಮೆಡಿಸಿನ್ಸ್ ಅಷ್ಟು ಪ್ಯೂರಿಟಿ ಮೇಂಟೈನ್ ಮಾಡಲ್ಲ ಅಥವಾ ಕಂಪ್ನೀಸ್ ತಮ್ಮ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾವೆ ಅನ್ನೋದು ಅವರ ಅಭಿಪ್ರಾಯ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟ್. ನಾನು ಹೇಳ್ತೀನಲ್ವಾ, ಈಗ ನಿಮಗೆ ಅಷ್ಟು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಯು ಸ್ಟಾರ್ಟ್ ಯುವರ್ ಓನ್ ಮೆಡಿಸಿನ್ಸ್ ಅಲ್ವಾ. ಮಾಡಿ, ಏನು ತೊಂದರೆ ಇಲ್ಲ. ದ ಮೇನ್ ಥಿಂಗ್ ಈಸ್ ವಿ ಶುಡ್ ಗಿವ್ ರಿಸಲ್ಟ್ಸ್. ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್, ದೇರ್ ಆರ್ ವೆರಿ ಗುಡ್ ಪೇಟೆಂಟ್ ಮೆಡಿಸಿನ್ಸ್, ದೇರ್ ಆರ್ ವೆರಿ ಗುಡ್ ಕಂಪ್ನೀಸ್ ವಿಚ್ ಪ್ರಿಪೇರ್ ದ ಪೇಟೆಂಟ್ ಮೆಡಿಸಿನ್ಸ್. ಫಾರ್ ಎಕ್ಸಾಂಪಲ್ ಮಹರ್ಷಿ ಆಯುರ್ವೇದ, ಚರಕ, ಇವೆಲ್ಲ ತುಂಬ ಒಳ್ಳೆ ಮೆಡಿಸಿನ್ಸ್ ಇದೆ, ಪೇಟೆಂಟ್ ಮೆಡಿಸಿನ್ಸ್. ಆ್ಯಂಡ್ ನವೇಡೇಸ್ ಪೇಟೆಂಟ್ ಮೆಡಿಸಿನ್ಸಲ್ಲಿ the medicines are in extract form, which give added benefits to us. I got wonderful. For example, Amiriplus granules is a wonderful medicine for diabetes, which is in extract form and which has given very good results in my practice. So, ಆ ಥರ ಹೇಳಿದ್ನಲ್ಲ, ಡೋಂಟ್ ಪುಟ್ ಬಾಂಡಿಂಗ್ಸ್ ಟು ಯುವರ್ ಸೆಲ್ಫ್ ಹೇಳಿದ್ನಲ್ವ. ಈಗ ನೋಡಿ, ನಾನು ಈಗ ಹಂಗಂತಂದರೆ ಐ ವಿಲ್ ಕ್ವಶನ್ ಎನ್ ಆಯುರ್ವೇದಿಕ್ ಡಾಕ್ಟರ್. ಬೀಯಿಂಗ್ ಎನ್ ಆಯುರ್ವೇದಿಕ್ ಡಾಕ್ಟರ್, ನಿನ್ನ ಲೈಫಲ್ಲಿ ನೀನು, ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಯಾರಿಗೂ ಒಂದು ದಿವಸನೂ ಒಂದು ಅಲೋಪತಿ ಮೆಡಿಸಿನ್ಸ್ ಕೊಡಂಗಿಲ್ಲ ಅಂತ ಕ್ಯಾನ್ ಯು ಪ್ರಾಮಿಸ್ ಅಲ್ವಾ? ಹಾಂ, ಮತ್ತು ಅಕಾರ್ಡಿಂಗ್ ಟು ನೆಸೆಸಿಟಿ ವಿ ಹ್ಯಾವ್ ಟು ಯೂಸ್ ಇಟ್ ಅಲ್ವಾ. ಈಗ ನಿಮ್ಮ ಮನೆಯಲ್ಲಿ ಎಮರ್ಜೆನ್ಸಿ ಒಂದು ಇಫ್ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಯು ಹ್ಯಾವ್ ಟು ಟೇಕ್ ದ ಸಪೋರ್ಟ್ ಆಫ್ ಅಲೋಪತಿ ಮೆಡಿಸಿನ್ಸ್. ಈಗ ಯಾರೋ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ, ಇಟ್ ಈಸ್ ಅನ್ ಎಮರ್ಜೆನ್ಸಿ ಕಂಡೀಷನ್, ಯು ಹ್ಯಾವ್ ಟು ಟೇಕ್ ದ ಸಪೋರ್ಟ್ ಆಫ್ ಅಲೋಪತಿ. I think every science has got its own limitations and added benefits. In the same way, every medicine has got its own benefits as well as its drawbacks.
You use any of the medicines, but it should cure the suffering of the patient and it should give good results. That should be your motto. ಸರ್ ತಾವು ಪಂಚಕರ್ಮ ತಜ್ಞರಾಗಿರೋದ್ರಿಂದ ಪಂಚಕರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಪಂಚಕರ್ಮ ಏನಪ್ಪ ಅಂತಂದರೆ, ಒಂದು ದ ಮೇನ್ ಏಮ್ ಆಫ್ ಆಯುರ್ವೇದ ಈಸ್ ಲಾಂಗಿವಿಟಿ ಆಫ್ ಲೈಫ್ ಅಲ್ವಾ. ನೀವು ಭಾಳ ವರ್ಷ ಬದುಕಬೇಕೆಂಬ ಆಸೆ ಇತ್ತಂದರೆ ಯು ಗೋ ಫಾರ್ ಪಂಚಕರ್ಮ ಟ್ರೀಟ್ಮೆಂಟ್ಸ್. ಪಂಚಕರ್ಮ ಇಟ್ ಈಸ್ ನಾಟ್ ಓನ್ಲಿ ಎ ಟ್ರೀಟ್ಮೆಂಟ್, ಇಟ್ ಈಸ್ ಇವನ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ದ ಹೆಲ್ತ್ ಅಂತ ಹೇಳ್ಬಿಟ್ಟಿದ್ದಾನೆ. ಈಗ ಋತುಶೋಧನ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎವ್ರಿ ಇಯರ್ ಇಫ್ ಯು ಫಾಲೋ ಋತುಶೋಧನ ಅಲ್ಲ, ಯು ಕ್ಯಾನ್ ಪ್ರಿವೆಂಟ್ ಮೆನಿ ಆಫ್ ದ ಡಿಸೀಸಸ್ ಇನ್ ಯುವರ್ ಲೈಫ್ ಆ್ಯಂಡ್ ಯು ಕ್ಯಾನ್ ಲುಕ್ ಯಂಗ್ ಆ್ಯಂಡ್ ಸ್ಮಾರ್ಟ್. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಯು ರೆಗ್ಯುಲರ್ಲಿ ಗೋ ಫಾರ್ ವಿರೇಚನ ಒನ್ಸ್ ಇನ್ ಎ ಇಯರ್, ಯು ವಿಲ್ ಪ್ರಿವೆಂಟ್ ಕ್ಯಾನ್ಸರ್ ಇನ್ ಯುವರ್ ಲೈಫ್. ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನು? ಎ ರಿಸರ್ಚ್ ಹ್ಯಾಸ್ ಬಿನ್ ಡನ್. ಕೊಲಾನ್ ಒಳಗಡೆ ಏನಿದೆಯಲ್ಲ, ದ ಕಲೆಕ್ಷನ್ ಆಫ್ ಟಾಕ್ಸಿನ್ಸ್ ಇನ್ ದ ಕೊಲಾನ್ ಇಟ್ ಸೆಲ್ಫ್ ಇಸ್ ದ ಮೇನ್ ಕಾಸ್ ಫಾರ್ ಕ್ಯಾನ್ಸರ್. ಸೊ ಕೊಲಾನ್ ಕ್ಲಿನ್ಸಿಂಗ್ ಈಸ್ ಡನ್ ಬೈ ವಿರೇಚನ. ಸೊ ನೀವು ಈ ವರ್ಷಕ್ಕೊಮ್ಮೆ ಇಫ್ ಯು ಗೋ ಫಾರ್ ಕ್ಲಾಸಿಕಲ್ ವಿರೇಚನ, ಡೆಫಿನೆಟ್ಲಿ ಯು ವಿಲ್ ಪ್ರಿವೆಂಟ್ ಕ್ಯಾನ್ಸರ್ ಇನ್ ಯುವರ್ ಲೈಫ್. ಸೊ ಅದೇ ರೀತಿಯಾಗಿ ಯು ಜಸ್ಟ್ ಹೇಳಿದ್ನಲ್ಲ, ಎವ್ರಿ ಆಯುರ್ವೇದಿಕ್ ಸ್ಟೂಡೆಂಟ್ ಶುಡ್ ಫಸ್ಟ್ ಇಂಪ್ಲಿಮೆಂಟ್ ಪಂಚಕರ್ಮ ಪ್ರೊಸೀಜರ್ಸ್ ಆನ್ ಹಿಮ್. ದೆನ್ ಓನ್ಲಿ ಹಿ ವಿಲ್ ಕಮ್ ಟು ನೋ ದ ಬ್ಯೂಟಿ ಆಫ್ ಪಂಚಕರ್ಮ ಪ್ರೊಸೀಜರ್ಸ್. ಇದು ಪಂಚಕರ್ಮ ನೀವು ಮಾಡ್ತಾ ಹೋದಂಗೆಲ್ಲ ವಿಲ್ ಗೆಟ್ ವಂಡರ್. ದೇರ್ ಆರ್ ಮೆನಿ ಡಿಸೀಸಸ್ ಟಿಲ್ ಟುಡೇ. ಸೈನ್ಸ್ ಎಷ್ಟೇ ಅಡ್ವಾನ್ಸ್ ಆಗಲಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು, ಗೌರ್ಮೆಂಟು, ದೇ ಆರ್ ಗಿವಿಂಗ್ ಸಪೋರ್ಟ್ ಲೈಕ್ ಎನಿಥಿಂಗ್. ಬಟ್ ಟಿಲ್ ಟುಡೇ ದೇರ್ ಆರ್ ಮೆನಿ ಡಿಸೀಸಸ್ ವಿಚ್ ಡಸ್ ನಾಟ್ ಹ್ಯಾವ್ ಗಾಟ್ ಕಂಪ್ಲೀಟ್ ಕ್ಯೂರ್ ಅಲ್ವಾ. ಆ್ಯಂಡ್ ಕಂಪ್ಲೀಟ್ ಕ್ಯೂರ್ ಅನ್ನೋದಕ್ಕಿಂತ ಪೇಷಂಟ್ ಸಫರಿಂಗ್ಸು ಕಡಿಮೆ ಮಾಡೋಕ್ಕಾಗ್ತಾಯಿಲ್ಲ. ಈಗ ಸೋರಿಯಾಸಿಸ್ ಪೇಷಂಟ್ ನೋಡಿ, ಯು ವಿಲ್ ಹ್ಯಾವ್ ಎನ್ ಸೋಷಿಯಲ್ ಸ್ಟಿಗ್ಮಾ. ಹೊರಗಡೆ ಹೋಗೋಕ್ಕಾಗಲ್ಲ, ನೋಡಿ ಅಸಹ್ಯ ಪಡ್ತಾರೆ, ಈ ಥರ ಎಲ್ಲ ಇದೆಯಲ್ವ. ಅಟ್ಲೀಸ್ಟ್ ಅವರಿಗೆ ಈ ಕ್ಯಾನ್ ಗಿವ್ ಸಮ್ ಗುಡ್ ರಿಲೀಫ್ ಬೈ ಆಯುರ್ವೇದಿಕ್ ಟ್ರೀಟ್ಮೆಂಟ್. ಪಂಚಕರ್ಮ ಟ್ರೀಟ್ಮೆಂಟ್ಸ್ ಆರ್ ಮಸ್ಟ್. ಹೇಳ್ತಾನಲ್ಲ, ಬಹುದೋಷಯುಕ್ತ ರೋಗಗಳಲ್ಲಿ, ಕ್ರಾನಿಕ್ ಡಿಸೀಸಸ್, ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಪಂಚಕರ್ಮ. ಸೊ ಪಂಚಕರ್ಮ ಅಂದ ತಕ್ಷಣ ಇಟ್ ಈಸ್ ನಾಟ್ ದಟ್ ಇಟ್ ಈಸ್ ಓನ್ಲಿ ಶುಡ್ ಬಿ ಇಂಪ್ಲಿಮೆಂಟೆಡ್ ಓನ್ಲಿ ಇನ್ ರೋಗಿ, ಇಟ್ ಈಸ್ ಈವನ್ ಫಾರ್ ಸ್ವಸ್ಥ ಆಲ್ಸೋ. ಸೊ ಪಂಚಕರ್ಮ ಶುಡ್ ಬಿ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್ ಅಕಾರ್ಡಿಂಗ್ ಟು ಮಿ. ಸರ್, ಈಗ ಮೆಜಾರಿಟಿ ಆಫ್ ಡಾಕ್ಟರ್ಸ್ ಪಂಚಕರ್ಮದ ಪ್ರಾಕ್ಟೀಸ್ ಬೇಡ, ಬರೀ OPD ಬೇಸಿಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ ಅನ್ನೋ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಈಗ ಅದೇ ಹೇಳ್ತೀನಲ್ಲ, ಊಟಕ್ಕೆ ನಾ ಬರೀ ರೊಟ್ಟಿ ತಿಂತೀನಿ, ನನಗೆ ಪಲ್ಯ ಬೇಡ ಅಂದ್ರೆ ಸಾಧ್ಯನ? ಯಾವ ಇಂಪ್ಲಿಮೆಂಟ್? ಯಾಕಂದರೆ ಆಚಾರ್ಯರೆಲ್ಲ ಯಾಕೆ ಹೇಳಿದ್ದಾರೆ ಹಂಗಿತ್ತಂದರೆ, ದೇ ಹ್ಯಾವ್ ಓನ್ಲಿ ಟೋಲ್ಡ್ ಶಮನೌಷಧೀಸ್ ಅಲ್ವಾ. ಶೋಧನ ಯಾಕೆ ಹೇಳ್ತಾ ಇದ್ರು? ದ ಬ್ಯೂಟಿ ಆಫ್ ಶೋಧನ ಗೊತ್ತಾಗಬೇಕಾದ್ರೆ ಹೇಳಿದ್ನಲ್ಲ, ಯು ಶುಡ್ ಇಂಪ್ಲಿಮೆಂಟ್ ಇಟ್ ಆನ್ ಯುವರ್ ಸೆಲ್ಫ್. ಇದು ಯಾವಾಗಂತಂದರೆ, ನಮಗೆ ವೆನ್ ವಿ ಸಫರ್ ಫ್ರಮ್ ಸಮಥಿಂಗ್ ದೆನ್ ಓನ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಅಲ್ವಾ. ಅಲ್ಲಿವರೆಗೆ ಗೊತ್ತಾಗಲ್ಲ. ದೀಸ್ ಆರ್ ಆಲ್ ಲಿಮಿಟೇಷನ್ಸ್ ವಿಚ್ ಯು ಪುಟ್ ಫಾರ್ ಅವರ್ ಸೆಲ್ಫ್. ನಮ್ಮ ಸೇಫ್ಟಿಗೆ, ನಮ್ಮ ಒಂದು ಇದಕ್ಕೆ ನಾವು ಮಾಡ್ಕೊಳ್ಳುವಂಥದ್ದು ಅಷ್ಟೇ. ದಟ್ ಈಸ್ ದೇರ್ ಈಸ್ ನೋ ಸಚ್ ಥಿಂಗ್. ವಿ ಹ್ಯಾವ್ ಟು, ಹೆಂಗಂದರೆ ಶಮನ ಆ್ಯಂಡ್ ಶೋಧನ ಆರ್ ನಿಮ್ದು ಎರಡು ಕಾಲಿದ್ದಂಗೆ. ವಿತ್ ಶಮನ ದೇರ್ ಶುಡ್ ಬಿ ಶೋಧನ ಆಲ್ವೇಸ್, ವಿತ್ ಶೋಧನ ದೇರ್ ಶುಡ್ ಬಿ ಶಮನ. ನಾವು ಒಂದರಿಂದನೇ ಎಲ್ಲ ಕ್ಯೂರ್ ಮಾಡ್ತೀನಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ದೇ ಬೋತ್ ಗೋ ಟುಗೆದರ್ ಹ್ಯಾಂಡ್ ಇನ್ ಹ್ಯಾಂಡ್. ಸರ್, ಈಗ ಮೆಜಾರಿಟಿ ಆಫ್ ಈಗೇನು ಮೆಟಬಾಲಿಕ್ ಡಿಸಾರ್ಡರ್ಸ್ ಅದಾವಲ್ಲ, ಲೈಕ್ ಹೈಪರ್ ಟೆನ್ಷನ್ ಆಗಿರಲಿ, IHD ಆಗಿರಲಿ, ಅಥವಾ ಹೈಪೋಥೈರಾಯ್ಡಿಸಮ್ ಆಗಿರಲಿ, ಅಥವಾ ಡಯಾಬಿಟಿಸ್ ಆಗಿರಲಿ, ಅಲೋಪತಿ ಸೈನ್ಸ್ ಪ್ರಕಾರ ನಾವು ಬದುಕಿರೋವರೆಗೂ ಮಾತ್ರ ತಗೋಬೇಕು. ಅದು ಆಯುರ್ವೇದದಲ್ಲಿ ರಿವರ್ಸಿಬಲ್ ಮಾಡಬಹುದಾ? ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಅದೇ ಹೇಳಿದ್ನಲ್ಲ, ಅದಕ್ಕೆ ಫಾರ್ ಎಕ್ಸಾಂಪಲ್ ಪುನಃ ಪುನಃ ಶೋಧನ ಅಂತ ಒಂದು ಕಾನ್ಸೆಪ್ಟ್ ಇದೆ, ವಿಚ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಪರ್ಫೆಕ್ಟ್ಲಿ ಅಲ್ವಾ. ಈಗ ನೀವು ಫಾರ್ ಎಕ್ಸಾಂಪಲ್ ಯು ಆರ್ ಸಫರಿಂಗ್ ಫ್ರಮ್ ಎ ಮೆಟಬಾಲಿಕ್ ಡಿಸಾರ್ಡರ್. ಫಾರ್ ಎಕ್ಸಾಂಪಲ್ ಯು ಟೇಕ್ ಡಯಾಬಿಟಿಸ್ ಮೆಲೈಟಿಸ್ ಇಟ್ ಸೆಲ್ಫ್, ಬಿಕಾಸ್ ದ ಹೋಲ್ ವರ್ಲ್ಡ್ ಇಲ್ಲಿ ದ ಮೇನ್ ಡಿಸೀಸ್ ಟುಡೇ ವಿಚ್ ಈಸ್ ಏನಪ್ಪ ಅಂತಂದರೆ ಟ್ರಬಲಿಂಗ್ ದ ಸೊಸೈಟಿ ಈಸ್ ಡಯಾಬಿಟಿಸ್ ಮೆಲೈಟಿಸ್. ಡಯಾಬಿಟಿಸ್ ಮೆಲೈಟಿಸಲ್ಲಿ ಇಫ್ ಯು ವಾಂಟ್ ಟು ಬಿ ಮೆಡಿಸಿನ್ ಫ್ರೀ, ದೆನ್ ಯು ಹ್ಯಾವ್ ಟು ಗೋ ಫಾರ್ ಪುನಃ ಪುನಃ ಶೋಧನ. ಅಕಾರ್ಡಿಂಗ್ ಟು ಮೀ ಏನಪ್ಪ ಅಂತಂದರೆ, ವಿರೇಚನ ಫಾಲೋಡ್ ಬೈ ಬಸ್ತಿ. ಈಗ ವಿರೇಚನ ಫಾಲೋಡ್ ಬೈ ಮಾದುತೈಲಿಕ ಬಸ್ತಿ ರಿಪೀಟೆಡಾಗಿ ಮಾಡ್ತಾ ಹೋಗ್ಬೇಕು. ಯು ಶುಡ್ ಡೂ ಫಸ್ಟ್ ವಿರೇಚನ, ಪೇಷಂಟ್ ಸ್ವಲ್ಪ ಬಲ ರೀಗೇನ್ ಆದ ತಕ್ಷಣ ಯು ಶುಡ್ ಗೋ ಫಾರ್ ಮಾದುತೈಲಿಕ ಬಸ್ತಿ. ಯು ಶುಡ್ ಗಿವ್ ಎ ಗ್ಯಾಪ್ ಆಫ್ 2 or 3 months. ಅಗೇನ್ ರಿಪೀಟ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ
ನಾಟ್ ಓನ್ಲಿ ನಾಟ್ ಓನ್ಲಿ ಇಟ್ ಇಸ್ ದ ಥಿಂಗ್ ಈಸ್ ನೀವು ಓನ್ಲಿ ಒಂದು ಡಿಸೀಸ್ ಕಾನ್ಸಂಟ್ರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಲ್ಲ, ದ ಹೋಲ್ ಏನಪ್ಪ ಅಂತಂದರೆ ದ ಸಿನಾರಿಯೋ ಆಫ್ ದ ಪೇಷಂಟ್ ಇಟ್ ಸೆಲ್ಫ್ ವಿಲ್ ಚೇಂಜ್. ಇಸ್ ಫಿಸಿಕಲ್ ಇರಲಿ, ಮೆಂಟಲ್ ಸ್ಟೇಟಸ್ ಇರಲಿ, ಎವ್ರಿಥಿಂಗ್ ವಿಲ್ ಚೇಂಜ್ ಬೈ ಪಂಚಕರ್ಮ. ಸೊ ಈ ರೀತಿಯಾದಂಥ ಅಪ್ರೋಚಸ್ ಬೇಕೇ ಬೇಕು. ಡೆಫಿನೆಟ್ಲಿ ವಿ ಕ್ಯಾನ್ ಕ್ಯೂರ್ ಆಲ್ ಮೆಟಬಾಲಿಕ್ ಡಿಸಾರ್ಡರ್ಸ್. ಐ ಹ್ಯಾವ್ ಗಾಟ್ ಮೆನಿ ಪೇಷಂಟ್ಸ್ with thyroid who have been completely cured by panchakarma as well as medicines. I have got many of the diabetic patients who have been completely medicine free till today. So ಅದಕ್ಕೇನಿದೆಯಲ್ಲ, ಒಂದು ವಿ ಶುಡ್ ನೀಡ್ ದ ಈಕ್ವಲ್ ಕೋಆಪ್ರೇಷನ್ ಫ್ರಮ್ ದ ಪೇಷಂಟ್ ಆಲ್ಸೋ. ಅದಕ್ಕೆ ಡಾಕ್ಟರ್ ಶುಡ್ ಕನ್ವಿನ್ಸ್, ಡಾಕ್ಟರ್ಗೆ ಆ ಕೆಪಾಸಿಟಿ ಇರಬೇಕು. ಡಯಾಬಿಟಿಸ್ ಅಂದ ತಕ್ಷಣ ನಿನಗೆ ಈ ರೀತಿ ಆ ರೀತಿ ಅಂತ ಹೆದರಿಸೋದಲ್ಲ. ವಿ ಶುಡ್ ಕನ್ವಿನ್ಸ್ ಹಿಮ್ ಆ್ಯಂಡ್ ವಿ ಶುಡ್, if for example a patient comes to you with diabetes since 20 years, ಬಂದ ತಕ್ಷಣ suddenly you stop all the allopathy medicines, I will give Ayurvedic medicines, within 1 month or 2 days your diabetes will be cured ಅಂತಂದರೆ ನಮ್ಮಂಥ ಮೂರ್ಖರು ಯಾರು ಅಲ್ಲ. ವಿ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ವಿ ಶುಡ್, ಅದೇ ಹೇಳಿದ್ನಲ್ಲ, ನಮ್ಮ ಆಯುರ್ವೇದದಲ್ಲಿ ಹೇಳ್ತಾನೆ, ಎವ್ರಿ ಪೇಷಂಟ್ ಈಸ್ ಎನ್ ಇಂಡಿವಿಜುವಲ್ ಪೇಷಂಟ್ ಫಾರ್ ಯು. ಪುರುಷಂ ವೀಕ್ಷ. ಸೊ ದಟ್ ವಿ ಹ್ಯಾವ್ ಟು ಫಾಲೋ. ನಿಮಗೆ ಬಂದಂಥ ಪೇಷಂಟ್, ಈಗ ಫಾರ್ ಎಕ್ಸಾಂಪಲ್ ಎ ಪೇಷಂಟ್ ಕಮ್ಸ್ ಟು ಯು, ಆಲ್ರೆಡಿ ಹಿ ಈಸ್ ಟೇಕಿಂಗ್ 14ರಿಂದ 15 ಅಲೋಪತಿ ಮೆಡಿಸಿನ್ಸ್ ಆಲ್ರೆಡಿ ತೊಗೋತಾ ಇರ್ತಾನೆ. ಅಗೇನ್ ಹಿ ವಿಲ್ ಕಮ್ ವಿತ್ 2-3 ಹೊಸ ಸಿಂಪ್ಟಮ್ಸ್ ಆರ್ ಕಂಪ್ಲೇಂಟ್ಸ್. ಈ ಕಮ್ಸ್ ಟು ಯು, ವಾಟ್ ಕ್ಯಾನ್ ಯು ಡೂ? ಆಲ್ರೆಡಿ ಹಿ ಈಸ್ ಲೋಡಿಂಗ್ ಮೆಡಿಸಿನ್ಸ್ ಲೈಕ್ ಎನಿಥಿಂಗ್ ಇನ್ ಹಿಸ್ ಬಾಡಿ ಅಲ್ವಾ? ಅಂಥ ಟೈಮಲ್ಲಿ ಯುವರ್ ಪ್ರೋಟೋಕಾಲ್ ಶುಡ್ ಬಿ ಟು ರೆಡ್ಯೂಸ್ ಆಸ್ ಮಚ್ ಆಸ್ ಅಲೋಪತಿಕ್ ಮೆಡಿಸಿನ್ಸ್ ಆಸ್ ಪಾಸಿಬಲ್ ಟು ಕಂಟ್ರೋಲ್ ದ ಕಂಡೀಷನ್ಸ್ ವಿತ್ ಅಲೋಪತಿ ಆಯುರ್ವೇದಿಕ್ ಮೆಡಿಸಿನ್ಸ್. ಈ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಬಿಲ್ಡಪ್ ಮಾಡಬೇಕು. ದಟ್ಸ್ ದ ಥಿಂಗ್. ಯು ಶುಡ್ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಪೇಷಂಟ್ ನಾವು ನೋಡಿದಾಗ ಇದು ನಮ್ಮಲ್ಲಿ ಬರುತ್ತೆ. ಸರಿ, ಇನ್ನೊಂದು ನಾವು ಆಯುರ್ವೇದದಲ್ಲಿ ಕಂಡಿರುವಂಥ ಬೆಸ್ಟ್ ಕಾನ್ಸೆಪ್ಟ್ ಅಂದರೆ ರಸಾಯನ ಮತ್ತು ವಾಜೀಕರಣ. ಎಸ್. ಸೊ ಅಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಥವಾ ಇಮ್ಯುನೋ ಕಾಂಪ್ರಮೈಸ್ ಡಿಸಾರ್ಡರ್ಸ್ ಅಂದರೆ ಸೋರಿಯಾಸಿಸ್ ಆಗಿರಲಿ, ರುಮಟಾಯ್ಡ್ ಅರ್ಥೈಟಿಸ್ ಆಗಿರಲಿ, ಆ್ಯಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಆಗಿರಲಿ, ಇಂಥ ಒಂದಿಷ್ಟು ಡಿಸೀಸಸ್ಸಲ್ಲಿ ರಸಾಯನದ ಪಾತ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? 100% ರಸಾಯನ ಹ್ಯಾಸ್ ಗಾಟ್ ಎ ಮೇಜರ್ ರೋಲ್ ಟು ಪ್ಲೇ. ಹೇಳಿದ್ನಲ್ಲ, ಡೋಂಟ್ ಫಿಕ್ಸ್ ಇಟ್ ಓನ್ಲಿ ಟು ಡಿಸೀಸಸ್. ಈವನ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಪ್ರಮೋಷನ್ ಆಲ್ಸೋ ಯು ಕ್ಯಾನ್ ಗೋ ಫಾರ್ ರಸಾಯನ ಚಿಕಿತ್ಸೆ. ಈಗ ಇದು ಅದು ಕುಟಿ ಪ್ರವೇಶಿಕ ರಸಾಯನ, ವಾತಾತಪಿಕ ರಸಾಯನ, ದಟ್ ಈಸ್ ನಥಿಂಗ್ ಬಟ್ ಪಂಚಕರ್ಮನೇ ಅಲ್ವಾ? ಪಂಚಕರ್ಮ ಇಂಪ್ಲಿಮೆಂಟೆಡ್ ಟು ಇಂಪ್ರೂವ್ ಯುವರ್ ಹೆಲ್ತ್. ಈಗ ಯೌವನವನ್ನು ಹೀಗೇನು ಮಾಡೋದು? ನಾನು ಹೇಳಿದ ಪ್ರಕಾರ ಒಂದು ಮಗುಗೆ ಹುಟ್ಟಿದಾಗಿಂದ ಕರೆಕ್ಟಾಗಿ ಅವನಿಗೆ ನೀವೇನಾದರೂ ನಮ್ಮದು ಆಯುರ್ವೇದಿಕ್ ಕಾನ್ಸೆಪ್ಟ್ಸಿಂದ ನೀವು ಬಿದು ಮಾಡಿದರೆ, ಐ ಥಿಂಕ್ ಅವನಿಗೆ ಬಿಳಿಕುಲ ಸಹಿತ ಕಪ್ಪಾಗೋ ಚಾನ್ಸಸ್ ಇದೆ. ದಟ್ ಕೆಪಾಸಿಟಿ ಹ್ಯಾಸ್ ಆಯುರ್ವೇದ. ದಟ್ ಈಸ್ ನಥಿಂಗ್ ಬಟ್ ದ ರಸಾಯನ ಚಿಕಿತ್ಸಾ. ಓನ್ಲಿ ರಸಾಯನ ಚಿಕಿತ್ಸಾ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಟು ರಿವರ್ಸ್ ದ ಇರ್ರಿವರ್ಸಬಲ್ ಮೆಡಿಕಲ್ ಕಂಡೀಷನ್ಸ್ ಇನ್ ಯುವರ್ ಬಾಡಿ. ವಿಚ್ ರಸಾಯನ ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಸೆಲ್ಫ್. ಸಿಂಪಲ್. ಈಗ ಹರಿದ್ರ ಈಸ್ ಆಲ್ಸೋ ರಸಾಯನ ಅಲ್ವಾ? ಅಶ್ವಗಂಧ ಈಸ್ ಎ ರಸಾಯನ, ರಸರಾಜ ರಸ ಈಸ್ ಎ ರಸಾಯನ, ಬೃಹತ್ವಾತ ಚಿಂತಾಮಣಿ ಈಸ್ ಎ ರಸಾಯನ, ಮಕರ ಧ್ವಜ ಈಸ್ ಎ ರಸಾಯನ ಅಂತ ಹೇಳ್ತಾನೆ. ನೀವು ಯಾವ ಡಿಸೀಸಲ್ಲಿ, ಯಾವ ಕಂಡೀಷನ್ನಲ್ಲಿ ಯಾವ ರಸಾಯನ ಕೊಡಬೇಕು ಅನ್ನೋದು ಇಟ್ ಈಸ್ ಲೆಫ್ಟ್ ಟು ದ ತರ್ಕ ಆಫ್ ದ ಡಾಕ್ಟರ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ರಸಾಯನ ಈಸ್ ಎ ವಂಡರ್ಫುಲ್ ಲೈನ್ ಆಫ್ ಟ್ರೀಟ್ಮೆಂಟ್. ಸರಿ, ಯೂಶಲಿ ಡಿಜನರೇಷನ್ ಕಂಡೀಷನ್. ಸೊ ಆಲ್ರೆಡಿ ವೃದ್ಧಾಪ್ಯ ಇರುತ್ತೆ, ವಾತ ಪ್ರಕೋಪ ಇರ್ತೈತಿ. ಸೊ ನಮ್ಮ ಸೈನ್ಸ್ ಪ್ರಕಾರ ವೃದ್ಧಾವಸ್ಥೆಯಲ್ಲಿ ಪಂಚಕರ್ಮ ಕಾಂಟ್ರಾ ಇಂಡಿಕೇಟೆಡ್. ಈಗ ಆಲ್ರೆಡಿ ಕ್ರೋನಿಕ್ ಡಿಸೀಸು, ನಾವು ಪಂಚಕರ್ಮ ಅಡಾಪ್ಟ್ ಮಾಡಿಕೊಳ್ಳೇಬೇಕು. ಆ ಟೈಮಲ್ಲಿ ಹೇಗೆ ಅಪ್ರೋಚ್ ಮಾಡಿ? ಯು ಶುಡ್ ಮಾಡಿಫೈ ಇಟ್. ಸಿಂಪಲಾಗಿ ಹೇಳ್ತಾನಲ್ಲ, ವಿರೇಚನದಲ್ಲಿ ಏನಪ್ಪ ಅಂತಂದರೆ, ಒಂದು ಕ್ಲಾಸಿಕಲ್ ವಿರೇಚನ, ನಿತ್ಯ ವಿರೇಚನ ಅಲ್ವಾ? ಸದ್ಯೋ ವಿರೇಚನ ಅಂತ ಹೇಳ್ತಾನೆ. ವೆನ್ ದ ಪೇಷಂಟ್ ಈಸ್ ಅನ್ಫಿಟ್ ಫಾರ್ ಕ್ಲಾಸಿಕಲ್ ವಿರೇಚನ, ಅಡಾಪ್ಟ್ ನಿತ್ಯ ವಿರೇಚನ. ಈಗ ಸಿಂಪಲ್ ಆಗಲೇ ಹೇಳಿದ್ನಲ್ಲ, ಎ ಕ್ರಾನಿಕ್ ಸ್ಕಿನ್ ಡಿಸೀಸ್ ಪೇಷಂಟ್ ವಿಲ್ ಕಮ್ ಟು ಯು. ಅವನಿಗೆ ವಿರೇಚನದ ಅವಶ್ಯಕತೆ ಇದೆ. ಹಿ ಈಸ್ ಅನ್ಫಿಟ್ ಫಾರ್ ಕ್ಲಾಸಿಕಲ್ ವಿರೇಚನ. ಸೊ ಯು ಅಡಾಪ್ಟ್ ನಿತ್ಯ ವಿರೇಚನ ಬೈ ಗಿವಿಂಗ್ ಆರೋಗ್ಯವರ್ಧಿನಿ ವಾಟ್ ಟು ಹಿಮ್. ಸಿಂಪಲ್. ಈ ರೀತಿಯಾದಂಥ ಕಾನ್ಸೆಪ್ಟ್ಸಲ್ಲಿ ವಿ ಶುಡ್ ಮೇಕ್ ದ ಚೇಂಜಸ್. ಸರ್, ಮುಂಚೆ ನೀವು BMS ಮಾಡಿ ಗೌರ್ಮೆಂಟ್ ಸರ್ವಿಸ್ ಎಂಟರ್ ಆಗಿ ಸೊ ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ತಿದ್ರಿ. ಬಟ್ ವಾಟ್ ಮೇಡ್ ಯು ಟು ಎಂಟರ್ ಇನ್ ಟು PG? ಸೊ ಐ ಕಂಪ್ಲೀಟೆಡ್ ಮೈ BAMS ಇನ್ 2000. ಸೊ ಆ ಟೈಮಲ್ಲಿ ನಮಗೆ ಎಕ್ಸ್ಪೋಜರ್, ಎಸ್ಪೆಷಲಿ ಆಯುರ್ವೇದಿಕ್ ಎಕ್ಸ್ಪೋಜರ್ ವಾಸ್ ವೆರಿ ಲೆಸ್. ಸೊ ನನ್ನದೊಂದು ಇಂಟೆನ್ಷನ್ ಏನಿತ್ತು, ಸಮೌ ಐ ಶುಡ್ ಪ್ರಾಕ್ಟೀಸ್ ಆಯುರ್ವೇದ.
ನಾವು ಇಷ್ಟೆಲ್ಲ ಬೇಸಿಕ್ಸ್ ಕಲ್ತ್ಬಿಟ್ಟು ಬೇರೆ ಒಂದೇನೋ ಸೈನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಐ ವಾಂಟೆಡ್ ಟು ಡೂ ಆಯುರ್ವೇದ ಇಟ್ ಸೆಲ್ಫ್. ಸೊ ವಿತ್ ದಟ್ ಇಂಟೆನ್ಷನ್ ಐ ವೆಂಟ್ ಟು SDM ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಟು ಡೂ ಮೈ ಇಂಟರ್ನ್ಶಿಪ್. ಅಲ್ಲಿಂದ ಇಂಟರ್ನ್ಶಿಪ್ ಮಾಡಿ ಬಂದ ತಕ್ಷಣ ಐ ವರ್ಕ್ಡ್ ಫಾರ್ 9 months ಇನ್ SVM ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇಲ್ಕಲ್. ಆ ಟೈಮಲ್ಲಿ ಐ ಟ್ರೈ ಟು ಇಂಪ್ಲಿಮೆಂಟ್ ಸಮ್ ಆಫ್ ದ ಎಕ್ಸ್ಪೀರಿಯನ್ಸಸ್ ಆರ್ ನಾಲೆಜ್ ವಿಚ್ ಐ ಗೇನ್ಡ್ ಇನ್ SDM. ಸೊ ನ್ಯಾಚುರಲಿ ಐ ಎಂಟರ್ಡ್ ಇನ್ ಟು ಗೌರ್ಮೆಂಟ್ ಸರ್ವಿಸ್. ಅದನ್ನು ನೆಕ್ಸ್ಟ್ 2000 ಐ ಥಿಂಕ್ 1 ಸೆಪ್ಟೆಂಬರ್ ಐ ಎಂಟರ್ಡ್ ಇನ್ ಟು ಗೌರ್ಮೆಂಟ್ ಸರ್ವಿಸ್. ಸೊ ಅಲ್ಲಿಂದ ಏನಾಯಿತು ಅಂತಂದರೆ ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಅಲೋಪತಿ. I think I practiced it for 4 to 5 years. So I had a knowledge of Ayurveda in my mind to cope up with the present scenario. To ellaranga nanu I should practice, I should earn embo on the intention I started practicing allopathy. But one fine day ನನಗೇನು ಅನ್ನಿಸ್ತು, I am doing a big mistake. ಕಲ್ತಿದ್ದೊಂದು ಮಾಡ್ತಾ ಇರೋದೊಂದು. ಆ್ಯಂಡ್ ಮೊರೋರ್ ಐ ಹ್ಯಾವ್ ಸೀನ್ ವಿತ್ ಮೈ ಓನ್ ಐಸ್ ರೆಗ್ಯುಲರ್ ಆಗಿ ಪೇಷಂಟ್ಸಿಗೆ ಸ್ಟೆರಾಯ್ಡು, ಪೇನ್ ಕಿಲ್ಲರ್ಸು, ಹೆವಿ ಡೋಸ್ ಆಫ್ ಇದು ಕೊಟ್ಟು ಏನಪ್ಪ ಅಂತಂದರೆ ಪೇಷಂಟ್ಸ್ ಆರ್ ಏನಪ್ಪ ಅಂತಂದರೆ ಲ್ಯಾಂಡಿಂಗ್ ಅಪ್ ಇನ್ ಟು ಕಾಂಪ್ಲಿಕೇಶನ್ಸ್. ಸೊ ಇದೆಲ್ಲ ನೋಡಿ ಐ ಮೇಡ್ ಅಪ್ ಮೈ ಮೈಂಡ್ ಟು ಸ್ವಿಚ್ ಆನ್ ಕಂಪ್ಲೀಟ್ಲಿ ಟು ಆಯುರ್ವೇದ. ಸೊ ನನ್ನ ಮೈಂಡಲ್ಲಿ ಏನಿತ್ತು ಅಂತಂದರೆ ಆಯುರ್ವೇದದಲ್ಲಿ ಈ ತುಪ್ಪ ಎಲ್ಲ ಕುಡಿಯೋದು, ಕಷಾಯ ಎಲ್ಲ ಕುಡಿಯೋದು, ಇಟ್ ಈಸ್ ಏನಂತಾರೆ, ಇಟ್ ಈಸ್ ನಾಟ್ ಪ್ಯಾಲೆಟಬಲ್ ಟು ದ ಪೇಷಂಟ್ಸ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಸೊ ಡೈರೆಕ್ಟ್ ಓನ್ಲಿ ಮೆಡಿಸಿನ್ಸ್ ಕೊಟ್ಟೆ ಕ್ಯೂರ್ ಮಾಡೋಣ ಎಲ್ಲ ಡಿಸೀಸಸ್. ವೈ ಟು ಗೋ ಫಾರ್ ಪಂಚಕರ್ಮ ಅಂತಂದು ಐ ಸ್ಟಾರ್ಟೆಡ್ ಮೈ ಪ್ರಾಕ್ಟೀಸ್. ಬಟ್ ಹೋಗ್ತಾ ಐ ಸ್ಟಾರ್ಟೆಡ್ ಟು ಎಕ್ಸ್ಟ್ರಾಕ್ಟ್ ದ ಲ್ಯಾಕ್ಯುನಾಸ್ ಇನ್ ಮೈ ಪ್ರಾಕ್ಟೀಸ್. ಸೊ ಒನ್ ಕನ್ಕ್ಲೂಷನ್ ನನಗೇನು ಬಂತಪ್ಪ ಅಂತಂದರೆ, ವಾಟ್ ಎವರ್ ಹ್ಯಾಸ್ ಬೀನ್ ಟೋಲ್ಡ್ ಇನ್ ಅವರ್ ಕ್ಲಾಸಿಕ್ಸ್ ಈಸ್ ಟ್ರೂ. Without the support of Shodhana, we cannot cure all diseases. Only by Shamanaushadis ಮಾಡೋಕ್ಕಾಗಲ್ಲ. We should take the support of all medicines. ಅಂತ ಒಂದು ನನ್ನ ಮೈಂಡಲ್ಲಿ ಬಂದಮೇಲೆ ಐ ಥಾಟ್ ಲೆಟ್ ಮೀ ಗೋ ಫಾರ್ PG. ದಟ್ ಟು ಪಂಚಕರ್ಮ PGನೇ ಮಾಡೋಣ ಅಂತ ನನ್ನೊಂದು ಇಂಟೆನ್ಷನ್. ಯಾಕಪ್ಪ ಅಂತಂದರೆ ಯು ಸಿ ಟುಡೇ ನೀವು ಎಲ್ಲೇ ಹೋಗ್ರಿ, ಆಯುರ್ವೇದ ಅಂದ ತಕ್ಷಣ ದ ಫಸ್ಟ್ ಥಿಂಗ್ ಕಮ್ಸ್ ಟು ದ ಮೈಂಡ್ ಈಸ್ ಪಂಚಕರ್ಮ ಅಲ್ವಾ. ಒಂದು ವಿ ಪ್ರಾಕ್ಟೀಸ್ ವಿತ್ ಮೆಡಿಸಿನ್ಸ್, ದಟ್ ಈಸ್ ಓಕೆ, ಶಮನ ಔಷಧೀಸ್. ಅಲಾಂಗ್ ವಿತ್ ದಟ್ ದ ಮೇಜರ್ ರೋಲ್ ಈಸ್ ಪ್ಲೇಡ್ ಬೈ ಪಂಚಕರ್ಮ ಆ್ಯಂಡ್ ಕ್ಷಾರಸೂತ್ರ. ಇವಿಷ್ಟೇ ಆಯುರ್ವೇದದಲ್ಲಿ ಅಟ್ ಪ್ರೆಸೆಂಟ್ ಪಾಪ್ಯುಲಾರಿಟಿ ಇರುವಂಥ ಒಂದು ಥಿಂಗ್ಸ್. ಸೊ ಐ ಥಾಟ್ ಲೆಟ್ ಮೀ ಡೂ ಪಂಚಕರ್ಮ. ಸೊ ಐ ಜಾಯಿಂಡ್ ಪಂಚಕರ್ಮ PG ಇನ್ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಈಗ ಅಟ್ ಪ್ರೆಸೆಂಟ್ ನಾ ಸ್ಟೂಡೆಂಟ್ಸಿಗೆ ಒಂದು ಅಡ್ವೈಸ್ ಕೊಡೋದು ಏನಂತಂದರೆ, ಇಫ್ ದೇ ವಾಂಟ್ ಟು ಡೂ PG, ಡೂ ಇಟ್ ಇನ್ ಎ ಗುಡ್ ಕಾಲೇಜ್ ವಿತ್ ಬೆಸ್ಟ್ ಎಕ್ಸ್ಪೋಜರ್. ಸೊ ನೀವು ನಾಳೆ ಪಂಚಕರ್ಮ PG ಮಾಡಿ ಹೊರಗಡೆ ಬಂದ ಮೇಲೆ ಯು ಶುಡ್ ವೆರಿ ಕಾನ್ಫಿಡೆಂಟ್ಲಿ ಡೂ ವಮನ, ವಿರೇಚನ, ಬಸ್ತಿ, ನಸ್ಯ ಆ್ಯಂಡ್ ರಕ್ತಮೋಕ್ಷಣ. ವೆರಿ ಕಾನ್ಫಿಡೆಂಟ್ಲಿ. ಅದೇನಂತಂದರೆ ವೇರ್ ಟು ಇಂಪ್ಲಿಮೆಂಟ್, ವೇರ್ ನಾಟ್ ಟು ಇಂಪ್ಲಿಮೆಂಟ್. ಈಗ ಹೇಳ್ತಾನಲ್ಲ ನಮ್ಮ ಆಯುರ್ವೇದದಲ್ಲಿ ಏನಪ್ಪ ಅಂತಂದರೆ ಯೋಗ್ಯ ಆ್ಯಂಡ್ ಅಯೋಗ್ಯ ಅವೆಲ್ಲ ಕರೆಕ್ಟಾಗಿ ಯು ಶುಡ್ ಹ್ಯಾವ್ ದಟ್ ಇನ್ ಡೆಪ್ತ್ ನಾಲೆಜ್. ಸೊ ವಿಚ್ ಈಸ್ ಟು ಬಿ ಇಂಪ್ಲಿಮೆಂಟೆಡ್ ವೇರ್ ಪತ್ರಪಿಂಡ ಸ್ವೇದ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್, ವೇರ್ ಷಷ್ಟಿಕಶಾಲಿ ಪಿಂಡ ಸ್ವೇದ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್, ವೇರ್ ಚಿಂಚಾಲವಣ ಪಿಂಡ ಶುಡ್ ಬಿ ಇಂಪ್ಲಿಮೆಂಟೆಡ್. ಈ ಡಿಫ್ರೆನ್ಷಿಯೇಷನ್ ಗೊತ್ತಾಗೋದು ವೆನ್ ಯು ಡೂ ದ PG ಇನ್ ಪಂಚಕರ್ಮ ಇಟ್ ಸೆಲ್ಫ್. ಸೊ ಈ ರೀತಿಯಾದಂಥ ಒಂದು ನಾಲೆಜ್ ಗೇನ್ ಮಾಡೋ ಒಂದು ಥರ್ಸ್ಟಿಂದ ಐ ಜಾಯಿಂಟ್ PG. ಆ್ಯಂಡ್ ಆಫ್ಟರ್ ಮೈ PG, ರಿಯಲಿ ಐ ಟೆಲ್ ಯು, ನನ್ನ ಪ್ರಾಕ್ಟೀಸಲ್ಲಿ ದೇರ್ ಈಸ್ ಎ ರಿಮಾರ್ಕೆಬಲ್ ಚೇಂಜ್. ನನ್ನ ದ ರಿಸಲ್ಟ್ಸ್ ಆ್ಯಂಡ್ ದ ಔಟ್ಕಮ್ಸ್ ಏನು ನನಗೆ ಬರ್ತಾ ಇದೆಯಲ್ಲ, ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಮೋರ್ ದೆನ್ 4 times ಅಂತ ಹೇಳ್ತೀನಿ ನಾನು. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಡೂಯಿಂಗ್ PG ಇನ್ ಪಂಚಕರ್ಮ ಫಾರ್ ಮೀ. ಸರ್, ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅಂದರೆ ಅಟೋಇಮ್ಯೂನ್ ಡಿಸಾರ್ಡರ್ಸ್ ಆಗಿರಲಿ, ಡಿಜೆನರೇಟಿವ್ ಡಿಸಾರ್ಡರ್ಸ್ ಆಗಲಿ. ಸೊ ಹಾಗೆ ಗೈನಕಾಲಜಿಕ್ ಡಿಸಾರ್ಡರ್ಸಲ್ಲೂ ಕೂಡ ಆದಷ್ಟು ಆಯುರ್ವೇದಿಕ್ ಪ್ರಾಕ್ಟೀಷನರ್ಸ್ ರೆಫರ್ ಮಾಡೋದು ಜಾಸ್ತಿ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ನಾನು ಹೇಳ್ತೀನಿಲ್ಲ, ಮೇ ಬಿ ಇಟ್ ಮೇ ಬಿ ಎನಿ ಬ್ರ್ಯಾಂಚ್, ಮೇ ಬಿ ಇಟ್ ಮೇ ಬಿ ಎನಿ ಆಫ್ ದ ಡಿಸೀಸ್. ಈಗ ನಿಮ್ಮ ಹತ್ರ ಐ ಟೆಲ್ ಯು ದ ಸಿಂಪಲ್ ಥಿಂಗ್. ವೆನ್ ಎ ಪೇಷಂಟ್ ಕಮ್ಸ್ ಟು ಯು ವಿಲ್ ಕಮ್ ಟು ಎ ಡಯಾಗ್ನೋಸಿಸ್. ಡಯಾಗ್ನೋಸಿಸ್ ಆದಮೇಲೆ ಯು ಗೋ ಫಾರ್ ಸಾಧ್ಯ ಅಸಾಧ್ಯತ ಆಲ್ವೇಸ್. ಎವ್ರಿ ಆಯುರ್ವೇದಿಕ್ ಫಿಸಿಷಿಯನ್ ಶುಡ್ ಇಂಪ್ಲಿಮೆಂಟ್ ದ ಸಾಧ್ಯ ಅಸಾಧ್ಯತ. ಈಗ ವೆದರ್ ಇಟ್ ಈಸ್ ಸಾಧ್ಯ, ಕಷ್ಟ ಸಾಧ್ಯ, ಯಾಪ್ಯ ಆರ್ ಅಸಾಧ್ಯ.
ಫಾರ್ ಎಕ್ಸಾಂಪಲ್ ಎ ಪೇಷಂಟ್ ಆಫ್ ಕ್ಯಾನ್ಸರ್ 4th stage with metastasis comes to you. What is it? ಅಸಾಧ್ಯ ರೋಗ. ಅಸಾಧ್ಯ ರೋಗ. ಸೊ ವಾಟ್ ಶುಡ್ ಬಿ ಯುವರ್ ಅಪ್ರೋಚ್? ಪೇಷಂಟಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಬೇಕು, ದಿಸ್ ಈಸ್ ದ 4th stage, ದಿಸ್ ಈಸ್ ಅಸಾಧ್ಯ ಅಕಾರ್ಡಿಂಗ್ ಟು ಅವರ್ ಸೈನ್ಸ್ ಆಲ್ಸೋ, ಬಟ್ ಸ್ಟಿಲ್ ವಿ ಹ್ಯಾವ್ ಗಾಟ್ ಸಮ್ ಪ್ರೋಟೋಕಾಲ್ಸ್, ವಿ ಹ್ಯಾವ್ ಗಾಟ್ ಸಮ್ ಮೆಡಿಸಿನ್ಸ್, ವಿ ವಿಲ್ ಟ್ರೈ ಅವರ್ ಬೆಸ್ಟ್. ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ನ್ಯಾಚುರಲಿ ಹೇಳಿದ್ನಲ್ಲ, ಇವನ್ ಇನ್ ಗೈನಕಲಾಜಿಕಲ್ ಡಿಸಾರ್ಡರ್ಸ್ ಆಲ್ಸೋ ಎ ಪೇಷಂಟ್ ಕಮ್ಸ್ ಟು ಯು with some conditions. So, you should assess the condition and you should go for sadhya asadhyata. What is the sadhya asadhyata? If, for example, ಎಷ್ಟೋ ಜನ ಮಕ್ಕಳು ಬೇಕು ಅಂತ ಬರ್ತಾರೆ. A lady of 45 years comes to you with an hope to get pregnant. Alva? And her hormone levels are very low, especially AMH will be low. How is it possible? We should convince them. So, at this age, it's highly impossible. ನಮ್ಮ ಸೈನ್ಸಲ್ಲಿ ಇದಕ್ಕೆ ಸದ್ಯದಲ್ಲಿ ಇಟ್ ಈಸ್ ಅಸಾಧ್ಯ, ಸೊ ಕೈಂಡ್ಲಿ ಲೀವ್ ಅಸ್ ಅಂತ ಹೇಳ್ಬಿಡ್ಬೇಕಷ್ಟೆ. ಐ ಹ್ಯಾವ್ ಟ್ರೈಡ್, ಐ ಹ್ಯಾವ್ ಅಪ್ ಟು 38 yearsವರೆಗೂ ಐ ಹ್ಯಾವ್ ಗಿವನ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಫಾರ್ ಪ್ರೆಗ್ನೆನ್ಸಿ. 38 yearsಲ್ಲಿ ಐ ಹ್ಯಾವ್ ಗಾಟ್ ವಂಡರ್ಫುಲ್ ರಿಸಲ್ಟ್. ಸೊ ಈ ರೀತಿಯಾದಂಥದ್ದು ಒಂದು ಸಾಧ್ಯ ಅಸಾಧ್ಯತೆ ಮೇಲೆ ವಿ ಹ್ಯಾವ್ ಟು ಪುಟ್ ಅವರ್ ಲಿಮಿಟೇಷನ್ಸ್ ಇನ್ ಅವರ್ ಪ್ರಾಕ್ಟೀಸ್.